ಎಲ್ರಿಗೂ ನಮಸ್ಕಾರ. ವಿಶ್ವ ಯೋಗ ದಿನದ ಶುಭಾಶಯವನ್ನ ಪ್ರತಿಯೊಬ್ಬರಿಗೂ ಕೋರ್ತಾ, ಯೋಗಿಯು, ಯೋಗೇಶ್ವರನು, ಯೋಗಜ್ಞನು, ಯೋಗತಜ್ಞನು, ಯೋಗ ನಿಮಿತ್ತನು, ಯೋಗ ಸಂಭೂತನು, ಯೋಗ ಜ್ಞಾತನು ಆದಂತಹ ಯೋಗೀಶ್ವರನಾದ ಉಡುಪಿಯ ಪಡವಿಗೆ ಒಡೆಯ ಶ್ರೀಕೃಷ್ಣನನ್ನ ಮನಸ್ಸಾ ಧ್ಯಾನಿಸಿ ವೇದಿಕೆ ಸದ್ಯಕ್ಕೆ ಬರಿದಾಗಿರುವಂತಹ ವೇದಿಕೆ ಎನ್ನುವುದು ದೇವಸ್ಥಾನದ ಗರ್ಭಗುಡಿ ಇದ್ದಂತೆ. ಆ ಗರ್ಭಗುಡಿಯಲ್ಲಿ ದೇವತಾ ಪ್ರತಿಷ್ಠಾಪನೆ ಆಗಬೇಕಾದದ್ದು ಈ ಕ್ಷಣ. ಹಾಗಾಗಿ ವೇದಿಕೆಯನ್ನ ಅಲಂಕರಿಸುವರೆ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ವಹಿಸಲಿರುವಂತಹ ರೋಟರಿಯ ಅಧ್ಯಕ್ಷರಾದ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ, ಹಾಗೆ ಇಂದು ಸನ್ಮಾನಗೊಳ್ಳಲಿರುವ ಶ್ರೀಯುತ ಶ್ರೀಧರ್ ಬಾಯರಿ ಹಾಗೂ ರೋಟರಿಯ ಸಕ್ರಿಯ ಸದಸ್ಯರಾದಂತಹ ಶ್ರೀ ರಘುರಾಮ್ ಸರ್ ಹಾಗೂ ನಮ್ಮ ನೆಚ್ಚಿನ ಯೋಗ ಗುರುವರ್ಯರಾದಂತಹ ಗೋಪಾಲಕೃಷ್ಣ ದೀಕ್ಷಿತ್ ದಂಪತಿ ಹಾಗೂ ಮೇಡಮ್ ಪ್ರಿಯಾಂಕಾ ಇವರೆಲ್ಲರನ್ನು ಕೂಡ ಪ್ರೀತಿಯಿಂದ ನಾನು ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ವೇದಿಕೆಯನ್ನ ಅಲಂಕರಿಸಬೇಕು. ಯೋಗ ಗುರುಗಳಾದಂತಹ ಶ್ರೀಯುತ ಗೋಪಾಲಕೃಷ್ಣ ದೀಕ್ಷಿತ್ ಸರ್ ಹಾಗೂ ಪ್ರಿಯಾಂಕಾ ಮೇಡಮ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ದೀಪಮೂಲೆ ಸ್ಥಿತೋ ಬ್ರಹ್ಮ ದೀಪಮಧ್ಯೆ ಜನಾರ್ದನಃ ದೀಪಾಗ್ರೆ ಶಂಕರಂ ಪ್ರೋಕ್ತಂ ದೀಪಸ್ತು ಯೋಗಸ್ಮೃತಃ ಎನ್ನುವುದಾಗಿ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಅಜ್ಞಾನವೆಂಬ ಅಂಧಕಾರವನ್ನ ದೂರ ಮಾಡಿ ಸುಜ್ಞಾನವನ್ನ ಮೇಳೈಸುವಲ್ಲಿ ಹೇಗೆ ಜ್ಯೋತಿಯು ನಮಗೆ ಸಹಕಾರಿಯೋ ಅದಕ್ಕೋಸ್ಕರವೇ ಇದೀಗ ನಮ್ಮ ಈ ಯೋಗ ದಿವಸದ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕಾಗಿ ವೇದಿಕೆಯಲ್ಲಿರುವ ಎಲ್ಲಾ ಗಣ್ಯರನ್ನು ಕೂಡ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಪತಂಜಲಿ ಗುರುಗಳ ಎದುರು ದೀಪ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಈ ದೀಪವನ್ನ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಎನ್ನುವುದಾಗಿ ಎಲ್ಲಾ ವೇದಿಕೆಯಲ್ಲಿರುವ ಅತಿಥಿ ಅಧ್ಯಕ್ಷ ಮಹೋದಯರಿಗೆ ಕೇಳಿಕೊಳ್ತಾ ಇದ್ದೇವೆ. ಸಂಕಷ್ಟ ಹರ ಗಣಪ
ಪ್ರಥಮ ಪೂಜೆ ಪಡೆವ ಹೇರಂಬಾಯ ನಮಃ ಭಕ್ತರಿಗೆ ವರ ಕೊಡುವ ಶ್ರೀಪ್ರದಾಯ ನಮಃ ವಿಘ್ನ ವಿನಾಶಕ ದೇವ ವಿಘ್ನರಾಜಾಯ ನಮಃ ಬೆಳಗಿನ ಬಾಗಿಲ ತೆರೆಯೋ ಜ್ಞಾನ ದೀಪವನ್ನ ಪ್ರಜ್ವಲಿಸಿದಂತಹ ಎಲ್ಲಾ ಅತಿಥಿ ಗಣ್ಯರಿಗೂ ಕೂಡ ಭಕ್ತಿಯುಕ್ತವಾಗಿ ನಮಿಸುತ್ತಾ ಕಾರ್ಯಕ್ರಮದ ಮುಂದೆ ಇಡುವರೆ ತಮ್ಮಲ್ಲಿ ಅನುಜ್ಞೆಯನ್ನ ಕೇಳುತ್ತಾ ಯೋಗ ಮುನೀಶ್ವರರಾದಂತಹ ಪತಂಜಲಿ ಗುರುಗಳ ಪೂಜೆಯನ್ನ ಮಾಡಬೇಕಾದದ್ದು ಅನಿವಾರ್ಯತೆ. ಹಾಗಾಗಿ ದೀಪ ಪ್ರಜ್ವಲನದೊಂದಿಗೆ ಗುರುಗಳನ್ನ ನಮಿಸಿ ಗುರು ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳುವುದು ಅನಿವಾರ್ಯತೆ ಆಗಿರುವುದರಿಂದ ಇದೀಗ ಗುರು ಪೂಜೆ ನಡೆಯುತ್ತಾ ಇದೆ. ಅದನ್ನ ನಮ್ಮ ಗುರು ದಂಪತಿಗಳಾದಂತಹ ಘನವೆತ್ತ ಮಾನ್ಯ ಗುರುವರ್ಯ ಗೋಪಾಲಕೃಷ್ಣ ದೀಕ್ಷಿತ್ ಸರ್ ಹಾಗೂ ಪ್ರಿಯಾಂಕಾ ಮೇಡಮ್ ಇವರು ಆರತಿ ಬೆಳಗುವುದರೊಂದಿಗೆ ಪತಂಜಲಿ ಗುರುಗಳ ಪೂಜೆಯನ್ನ ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಎಲ್ಲರೂ ನಾವು ಎದ್ದು ನಿಂತು ಕೈ ಮುಗಿದು ಭಕ್ತಿಯುಕ್ತವಾಗಿ ಶಿರವಾಗಿಸೋಣ. ಓಂ ಆಶಾ ಆಸ್ತೆ ಯಜಮಾನೋಸೌ ಆಯುರಾಶಾ ಆಸ್ತೆ. ಆರತಿ ಬೆಳಗಿ ಶುಭ ಹಾರೈಸಿದ ಗುರು ದಂಪತಿಗಳಿಗೆ ನಾವೆಲ್ಲರೂ ಶಿರವಾಗಿದ್ದೇವೆ. ಇದೀಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಆತ್ಮೀಯರೇ, ಗುರುಗಳಿಗೆ ವಂದಿಸಿದೆವು. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಮೂರು ಶಕ್ತಿಗಳು ಒಂದಾದಾಗ ಅದ್ಭುತವಾದ ಶಕ್ತಿಯೊಂದು ಹೊರಹೊಮ್ಮುತ್ತದೆ ಎನ್ನುವುದಾಗಿ ಶಾಸ್ತ್ರ ಹೇಳ್ತದೆ. ಆ ನಿಟ್ಟಿನಲ್ಲಿ ಇದೀಗ ಸಾಮೂಹಿಕ ಪ್ರಾರ್ಥನೆಗಾಗಿ ನಾನು ನನ್ನೆಲ್ಲ ಯೋಗ ಶಿಷ್ಯ ಮಿತ್ರರನ್ನ ಪ್ರಾರ್ಥಿಸಿಕೊಡ್ತಾ ಇದ್ದೇನೆ. ಯೋಗೇನ ಚಿತ್ತಸ್ಯ, ನಮ್ಮ ಎಲ್ಲಾ ಶಿಷ್ಯ ವೃಂದದವರಿಂದ ಸಾಮೂಹಿಕ ಪ್ರಾರ್ಥನೆ. ಅತಿಥಿ ಗಣ್ಯರು ಎದ್ದು ನಿಂತು ನಮಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಗರ್ಭಗುಡಿಯಲ್ಲಿ ದೇವತಾ ಪ್ರತಿಷ್ಠಾಪನೆ ಆಗಿದೆ. ಹಾಗಂತ ವಚನ ಮುಖೇನವಾಗಿ ಅವರನ್ನ ಇನ್ನೊಮ್ಮೆ ಪ್ರಾರ್ಥಿಸುತ್ತಾ ಆ ದೇವರನ್ನ ನಾವು ನೆನೆಯಬೇಕು. ವಿಘ್ನ ನಿವಾರಕನಾದಂತಹ ಶುಭದಾಯಕನಾದಂತಹ ವಿನಾಯಕನಾದ ಗಣಪತಿಯ ಪ್ರಾರ್ಥನೆ ಡಾಕ್ಟರ್ ಪ್ರಿಯಾ ಮೇಡಮ್ ಇವರಿಂದ. गजानन हे मूषिक वाहन, गजानन हे मूषिक वाहन, गिरिजानंदन जगन्मोहन, गजानन हे मूषिक वाहन, पाशांकुशधर परम पवित्र, दोष दूर है चारु चरित्र, दोष दूर है चारु चरित्र, वासवाहिनुता निर्मल गात्र, वासवाहिनुता निर्मल गात्र, सासिर नामने
ಸದ್ಗುಣ ಭರಿತ ಸಾಸಿರ ನಾಮನೆ ಸದ್ಗುಣ ಭರಿತ ಗಜಾನನ ಹೇ ಮೂಷಿಕ ವಾಹನ ಗಿರಿಜಾನಂದನ ಜಗನ್ಮೋಹನ. ಸ್ವರ ಮಾಧುರ್ಯದಿಂದಾಗಿ ಆ ಗಣಪತಿ ನಮಗೆಲ್ಲರಿಗೂ ಆಶೀರ್ವಾದವನ್ನ ಮಾಡಿಯೇ ಮಾಡುತ್ತಾನೆ ಎನ್ನುವುದಾಗಿ ಭಾವಿಸುತ್ತಾ ಪ್ರಾರ್ಥಿಸಿದ ಡಾಕ್ಟರ್ ಪ್ರಿಯಾ ಮೇಡಮ್ ಇವರಿಗೂ ಧನ್ಯವಾದವನ್ನ ಸಮರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಮುನ್ನುಗ್ಗುತ್ತಾ ಇದ್ದೇವೆ. ಆಗತೆ ಸ್ವಾಗತಂ ಕುರ್ಯಾತ್, ಕರೆದವರ ಕುಳ್ಳಿರಿಸಿ ಸತ್ಕರಿಸಿ ಉಪಚರಿಸಿ ಕೃತಕೃತ್ಯನಾಗುನಿ ಎಲವ ಮನುಜ ಎನ್ನುವಂತೆ ಪ್ರೀತಿಯಿಂದಾಗಿ ಕರೆದ ಅತಿಥಿಗಳನ್ನ ಮಾತಿನ ಮೂಲಕವಾಗಿ ಬರಮಾಡಿಕೊಳ್ಬೇಕು. ಅದನ್ನೇ ಸುಆಗತ, ಸ್ವಾಗತ ಎನ್ನುವುದಾಗಿ ಕರೀತೇವೆ. ಹೀಗಾಗಿ ಇದೀಗ ಸ್ವಾಗತಕ್ಕಾಗಿ ನಾನು ಶ್ರೀಮತಿ ಜ್ಯೋತಿ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ಲೀಸ್ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಯೋಗವನ್ನು ನೀ ಮಾಡುತ್ತಿದ್ದರೆ ರೋಗವನ್ನು ನೀ ತಡೆಯಬಹುದು. ಯೋಗ ಮಾಡಿ ಆರೋಗ್ಯದಿಂದಿರಿ ಎಂದು ಹೇಳುತ್ತಾ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಸಂತೋಷದಾಯಕ ಸಂದರ್ಭದಲ್ಲಿ ನಾನು ಶ್ರೀಯುತ ಡಾಕ್ಟರ್ ಶ್ರೀಧರ ಬಾಯಿರಿ ಅವರನ್ನು ನಮ್ಮ ಯೋಗ ದಿನಾಚರಣೆ ಸಮಾರಂಭಕ್ಕೆ ಆಗಮಿಸಿದ್ದಕ್ಕೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮಗೆ ಯೋಗ ಮಾಡಲು ಸದವಕಾಶ ಮಾಡಿಕೊಟ್ಟ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಮತ್ತು ಇಲ್ಲಿ ಬಂದಿರುವ ಎಲ್ಲಾ ಗಣ್ಯರಿಗೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮಗೆ ಯೋಗಾಭ್ಯಾಸವನ್ನು ಯಾವ ಪ್ರತಿಫಲ ಅಪೇಕ್ಷಿಸದೆ ಹೇಳಿಕೊಡುತ್ತಿರುವ ನಮ್ಮ ಗುರುಗಳಾದ ಶ್ರೀಯುತ ಗೋಪಾಲಕೃಷ್ಣ ದೀಕ್ಷಿತ್ ಮತ್ತು ಶ್ರೀಮತಿ ಪ್ರಿಯಾಂಕಾ ದೀಕ್ಷಿತ್ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕೊನೆಯದಾಗಿ ಬಂದಿರೋ ಎಲ್ಲಾ ನನ್ನ ಯೋಗ ಸ್ನೇಹಿತರನ್ನು ಈ ಸಮಾರಂಭಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನನಗೆ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಅವಕಾಶ ಮಾಡಿಕೊಟ್ಟಿರುವುದಕ್ಕಾಗಿ ಧನ್ಯವಾದಗಳು. ಸ್ವಾಗತಿಸಿದ ಜ್ಯೋತಿ ಮೇಡಮ್ ಅವರನ್ನು ಕೂಡ ಸ್ವಾಗತಿಸಿಕೊಳ್ಳುತ್ತಾ ಅದರೊಂದಿಗೆ ನಮ್ಮ ಸೌಭಾಗ್ಯವೋ ಎಂಬಂತೆ ವೇದಿಕೆಯಲ್ಲಿ ಹಾಗೂ ವೇದಿಕೆ ಮುಂಭಾಗದಲ್ಲಿ ಮುಂದಿನ ರೋಟರಿ ಗವರ್ನರ್ ಆಗಲಿಕ್ಕಿರುವಂತಹ ಭಟ್ ಸರ್ ಇವರು ಕೂಡ ಇದ್ದಾರೆ. ಅವರು ವೇದಿಕೆಗೆ ಬರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮ್ಮನ್ನ ಆಶೀರ್ವದಿಸಬೇಕು. ಆ ಕಾರಣಕ್ಕಾಗಿ ವೇದಿಕೆಗೆ ಪ್ರೀತಿಯಿಂದ ಅವರನ್ನ ಬರಮಾಡಿಕೊಳ್ತಾ ಇದ್ದೇನೆ. ಇನ್ನೊಬ್ಬ ರೋಟರಿ ಸದಸ್ಯರು ಕೂಡ ಉಪಸ್ಥಿತರಿದ್ದಾರೆ. ಯಾಕೆಂದ್ರೆ ನಾವು ಯಾವುದೇ ಕಾರಣಕ್ಕಾಗಿ ರೋಟರಿಯವರನ್ನ ಯಾವ ನಿಮಿತ್ತದಿಂದಲೂ ಬಿಡಲು ಸಾಧ್ಯವಿಲ್ಲ. ಯಾಕೆಂದ್ರೆ ಅವರು ನಮ್ಗೆ ಆ ರೀತಿಯಲ್ಲಿ ಸಹಕಾರವನ್ನ ಸದಾಕಾಲವೂ ನೀಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸದಸ್ಯರಾದ ಶ್ರೀಯುತ ಶ್ರೀಮಾನ್ ಸತೀಶ್ ಶೆಟ್ಟಿ ಅವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬರಬೇಕು. ವೇದಿಕೆಯಲ್ಲಿ ಇದ್ದವರನ್ನೆಲ್ಲವರನ್ನು ಕೂಡ ಇನ್ನೊಮ್ಮೆ ಸ್ವಾಗತಿಸಿಕೊಳ್ಳುತ್ತಾ ಇದೀಗ ಯೋಗ ದಿವಸದ ಕಾರ್ಯಕ್ರಮ ಆಗಿರುವುದರಿಂದ ಯೋಗ ಗೀತ ಗಾಯನ ಅನ್ನುವುದು ಅನಿವಾರ್ಯ. ಹಾಗಾಗಿ ಪತಂಜಲಿ ಮುನಿಗಳಿಗೆ ಮೊಗದೊಮ್ಮೆ ನಮಸ್ಕರಿಸುತ್ತಾ ಯೋಗ ಗೀತ ಗಾಯನಕ್ಕಾಗಿ ನಮ್ಮ ಎಲ್ಲ ಸ್ನೇಹಿತರನ್ನ ಕರೀತಾ ಇದ್ದೇನೆ. ಅದರಲ್ಲಿ ಪಾಲ್ಗೊಳ್ಳುವವರು ಶ್ರೀಮತಿ ಕಲ್ಪನಾ, ಡಾಕ್ಟರ್ ಪ್ರಿಯಾ, ಶ್ರೀಮತಿ ಪ್ರತಿಮಾ, ಶ್ರೀಮತಿ ಚಂದು, ಶ್ರೀಮತಿ ಪ್ರಭಾವತಿ, ಶ್ರೀಮತಿ ಸುಮಾ, ಶ್ರೀಮತಿ ಜ್ಯೋತಿ ಮೆಂಡೋಸಾ, ಶ್ರೀಮತಿ ಆಶಾ, ಶ್ರೀಮತಿ ಯಶೋಧ, ಶ್ರೀಮತಿ ಕ್ಲಾರಾ ಇವರೆಲ್ಲರೂ ಬಂದು ಯೋಗ ಗೀತೆಯನ್ನ
ಪ್ರಸ್ತುತಪಡಿಸಬೇಕು. ಯೋಗ ಮಾಡುವ ಸುಯೋಗ್ಯರಾಗುವ, ಯೋಗ ಮಾಡುವ ಸುಯೋಗ್ಯರಾಗುವ, ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ, ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ, ಯೋಗ ಮಾಡುವ ಸುಯೋಗ್ಯರಾಗುವ, ಯೋಗ ಮಾಡುವ ಸುಯೋಗ್ಯರಾಗುವ, ಕ್ರಿಯಾ ಸಿದ್ಧಿ ಕೂಡಿ ಪಡೆಯುವ, ವಿಚಾಜ್ಞಾನ ಕ್ರಿಯಾ ಸಿದ್ಧಿ ಕೂಡಿ ಪಡೆಯುವ, ಸಾಧನೆಯ ಮಾರ್ಗದಲ್ಲಿ ಒಂದುಗೂಡುವ, ಸಾಧನೆಯ ಮಾರ್ಗದಲ್ಲಿ ಒಂದುಗೂಡುವ, ಭರತ ವರ್ಷವು ಭಾರತೀಯರೇ, ಭರತ ವರ್ಷವು ಭಾರತೀಯರೇ, ಜಗದ ಜನಕ್ಕೆ ಯೋಗ ಪಥವ ಸಾರಿ ಹೇಳುವ, ಜಗದ ಜನಕ್ಕೆ ಯೋಗ ಪಥವ ಸಾರಿ ಹೇಳುವ, ಯೋಗ ಮಾಡುವ ಸುಯೋಗ್ಯರಾಗುವ, ಯೋಗ ಮಾಡುವ ಸುಯೋಗ್ಯರಾಗುವ, ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ, ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ, ಯೋಗ ಮಾಡುವ ಸುಯೋಗ್ಯರಾಗುವ. ಗಾನಗೈದ ಎಲ್ಲ ಮಿತ್ರವರ್ಯರಿಗೂ ಕೂಡ ಕೃತಜ್ಞತೆಗಳನ್ನ ಅರ್ಪಿಸಿಕೊಂಡು ಇದೀಗ ಪುಷ್ಪಾರ್ಚನೆ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲಾ ಅತಿಥಿ ಅಧ್ಯಕ್ಷ ಗಣ್ಯರಿಗೂ ಹೂವನ್ನ ನೀಡಿ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ರೋಟರಿ ಅಧ್ಯಕ್ಷರಾದಂತಹ ರೋಟರಿ ಅಧ್ಯಕ್ಷ ಉದಯ್ ಕುಮಾರ್ ಶೆಟ್ಟಿ ಇವರಿಗೆ ಕುಮಾರಿ ಭಾರ್ಗವಿ ಒಂದು ಹೂವನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರೋಟರಿ ಅಧ್ಯಕ್ಷರಾದ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಇವರಿಗೆ ಭಾರ್ಗವಿ ಇವರಿಂದ ಪುಷ್ಪಾರ್ಚನೆ. ಹಾಗೆ ಪರಮ ಪೂಜ್ಯರು, ವಿದ್ವಾಂಸರು, ಇಂದು ಸನ್ಮಾನಗೊಳ್ಳಲಿರುವಂತಹ ಶ್ರೀ ಶ್ರೀಧರ್ ಬಯರಿ ಸರ್ ಇವರಿಗೆ ಕುಮಾರಿ ಸಂಚಯ ಪುಷ್ಪವನ್ನು ನೀಡಿ ಗೌರವಿಸಬೇಕು. ರೋಟರಿ ಸದಸ್ಯರಾದಂತಹ ಸಕ್ರಿಯರು, ಸದಾಕಾಲವು ನಮಗೆ ಸಹಕರಿಸ್ತಾ ಇರುವವರು ಶ್ರೀ ರಾಜಾರಾಮ್ ಸರ್ ಇವರಿಗೆ ಕುಮಾರಿ ಜಾಹ್ನವಿ ಒಂದು ಪುಷ್ಪವನ್ನ ನೀಡಬೇಕು. VM ಭಟ್ಟಿಗಳು, ಯಾಕೆಂದ್ರೆ ದಯವಿಟ್ಟು ಕ್ಷಮಿಸಿ, ನಮ್ಮದೊಂದು ಚೌಕಟ್ಟು ಅನ್ನೋದಿದೆ, ಕಾರ್ಯಕ್ರಮಕ್ಕೆ ಒಂದು ನಿಯಮ ಅನ್ನೋದಿದೆ, ಆ ನಿಯಮವನ್ನು ಪಾಲಿಸ್ತಾ ನಾವು ಮುಂದೆ ಹೋಗ್ತಾ ಇದ್ದೇವೆ. ಸರಿ, ಕೊನೆಯ ಕ್ಷಣದ ಬದಲಾವಣೆಯಲ್ಲಿ ಅಲ್ಪ ಸ್ವಲ್ಪ ಆಚೀಚೆ ಆದಾಗ ಕ್ಷಮಿಸಿಕೊಳ್ಬೇಕು ಅನ್ನೋದಾಗಿ ಎಲ್ಲರನ್ನೂ ಕೂಡ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಯೋಗ ಶಿಕ್ಷಕರಾದಂತಹ ಪರಮ ಪೂಜ್ಯ ಗುರುವರ್ಯರು ಶ್ರೀಯುತ ಗೋಪಾಲ್ ಕೃಷ್ಣ ದೀಕ್ಷಿತ್ ಸರ್ ಇವರಿಗೆ ಕುಮಾರ್ ತನ್ಮಯ್ ಈತ ಪುಷ್ಪವನ್ನ ನೀಡಿ ಗೌರವಿಸಬೇಕು. ಹಾಗೆ ಯೋಗ ಶಿಕ್ಷಕಿ, ನಮ್ಮೆಲ್ಲರನ್ನು ಚೆನ್ನಾಗಿ ಸಂಭಾಳಿಸುತ್ತಿರುವರು ಪ್ರಿಯಾಂಕಾ ಮೇಡಮ್ ಇವರು ಕುಮಾರಿ ಸ್ಫೂರ್ತಿ ಈಕೆ ಮುಂದೆ ಬಂದು ಪುಷ್ಪವನ್ನ ನೀಡಬೇಕು. ಇಷ್ಟೇ ಅಲ್ಲದೆ ಕೊನೆ ಕ್ಷಣದಲ್ಲಿ ಸೇರಿಕೊಂಡಂತಹ ರೋಟರಿಯ ಮಹೋದಯರೆಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರಿಗೂ ಕೂಡ ನಮ್ಮ ಗುರುಗಳಾದಂತಹ ಗೋಪಾಲ ಕೃಷ್ಣ ಸರ್ ದಂಪತಿಯವರು ಪುಷ್ಪವನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹರ್ತಂ ಅಶ್ನಾಮಿ ಪ್ರಿಯತಾತ್ಮನಃ ಅಂತ ಭಗವದ್ಗೀತೆಯಲ್ಲಿ ಯೋಗೇಶ್ವರನಾಥ ಕೃಷ್ಣ ಒಂದು ಮಾತು ಹೇಳ್ತಾನೆ. ಏನನ್ನೇ ಆದ್ರೂ ಪ್ರೀತಿಯಿಂದ ಕೊಟ್ಟಾಗ ಅದರ ಹಿನ್ನೆಲೆಯಲ್ಲಿರುವಂತಹ ಗೌರವ ಭಾವ ಮತ್ತು ಆ ಪ್ರೀತಿಯನ್ನ ತಾನು ಅತ್ಯಂತ ಆತ್ಮೀಯತೆಯಿಂದ ಸ್ವೀಕರಿಸುತ್ತೇನೆ ಎಂದಂತೆ ಗಣ್ಯರೆಲ್ಲರೂ ಕೂಡ ಪ್ರೀತಿಯಿಂದ ನಮ್ಮ ಪುಷ್ಪಾರ್ಚನೆಯನ್ನ ಸ್ವೀಕರಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ಕರ ಮುಗಿದು ಶಿರವಾಗಿದ್ದೇವೆ. ಇದೀಗ ನಮ್ಮ ಯೋಗ ತರಗತಿ ಹೇಗೆ ನಡೆಯುತ್ತಿದೆ, ಏನಿದು ಯೋಗ, ಯೋಗದಿಂದಾಗಿ ಆಗುತ್ತಿರುವಂತಹ ಉತ್ತಮ ಕೈಂಕರ್ಯಗಳೆಲ್ಲ ಏನು, ಇವೆಲ್ಲವನ್ನು ಪ್ರಾಸ್ತಾವಿಕವಾಗಿ ಪ್ರಸ್ತಾವನೆಗೈಯಲ್ಲಿದ್ದಾರೆ ನಮ್ಮ ಯೋಗ ಗುರುಗಳಾದ ಮಾನ್ಯ ಪರಮ ಪೂಜ್ಯ ಗೋಪಾಲಕೃಷ್ಣ ದೀಕ್ಷಿತ್ ಸರ್ ಇವರನ್ನ ನಾನು ಭಕ್ತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ಪ್ರಸ್ತಾವನೆಗಾಗಿ. ಓಂ ಶ್ರೀ ಸದ್ಗುರು ಪರಮೇಶ್ವರಿ ಪರಂ ಬ್ರಹ್ಮಣೇ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ಇವತ್ತಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಭಾಧ್ಯಕ್ಷರಾಗಿರ್ತಕ್ಕಂತಹ ಉದಯ್ ಕುಮಾರ್ ಅವರೇ, ಹಾಗೂ ಬ್ರಹ್ಮಾವರದ ಜನಪ್ರಿಯ ವೈದ್ಯರಾಗಿರತಕ್ಕಂತಹ ಡಾಕ್ಟರ್ ಶ್ರೀಧರ್ ಬಾಯರ್ ಅವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ರೋಟರಿ ಸಂಸ್ಥೆಯ ಎಲ್ಲ ಗಣ್ಯಾತಿ ಗಣ್ಯ ಮಾನ್ಯರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ನಮ್ಮ ಎಲ್ಲ ಯೋಗ ಬಂಧುಗಳೇ ಹಾಗೂ ಅವರ ಮನೆಯವರು ಮತ್ತು ಮಕ್ಕಳು, ಎಲ್ಲರಿಗೂ ನನ್ನ ನಮನಗಳು. ಇವತ್ತು ನಾವು 10ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆಚರಣೆಯ ಶುಭ ಸಂದರ್ಭದಲ್ಲಿದ್ದೇವೆ. ಆದ್ರೆ ನಮ್ಮ ಯೋಗ ಕೇಂದ್ರದಲ್ಲಿ ಇದು 3ನೇ ವರ್ಷದ ಯೋಗ ದಿನಾಚರಣೆ. 2014ನೇ ಇಸವಿಯಲ್ಲಿ ಶ್ರೀಮಾನ್ ನರೇಂದ್ರ ಮೋದಿಯವರ ಶಿಫಾರಸ್ಸಿನ ಮೇರೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಜೂನ್ 21 ಯೋಗ ದಿನಾಚರಣೆಯನ್ನಾಗಿ ಅಥವಾ ಯೋಗ ದಿನವನ್ನಾಗಿ ಆಚರಿಸಬೇಕೆಂಬುದಾಗಿ ಅಂಗೀಕಾರ ಮಾಡಲಾಯಿತು, ಹಾಗೆ ಘೋಷಣೆಯನ್ನು ಮಾಡಲಾಯಿತು. ಅನಂತರ 2015ನೇ ಇಸ್ವಿ ಜೂನ್ 21ರಂದು ದೆಹಲಿಯ ರಾಜಪಥ್ನಲ್ಲಿ ಪ್ರಪ್ರಥಮವಾಗಿ ವಿಶ್ವ ಮಟ್ಟದಲ್ಲಿ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು. ಹೀಗೆ ಋಷಿ ಪ್ರಣೀತವಾಗಿರ್ತಕ್ಕಂಥ ಯೋಗ ವಿದ್ಯೆಯನ್ನ, ಪ್ರಾಚೀನವಾಗಿರ್ತಕ್ಕಂಥ ಯೋಗ ವಿದ್ಯೆಯನ್ನ ಇಡೀ ಲೋಕದೆಲ್ಲೆಡೆ ಪಸರಿಸಿ ಯೋಗದ ಮಹತ್ವವನ್ನ ತಿಳಿಸಿಕೊಡುವಂತೆ ಮಾಡಿದ್ದು ನಮ್ಮ ವಿಶ್ವಗುರುವಾಗಿರ್ತಕ್ಕಂಥ ಭಾರತ ದೇಶ. ಹಾಗೆ ಅಂದಿನಿಂದ ಕೇವಲ ಕೆಲವು ವ್ಯಕ್ತಿಗಳಲ್ಲಿ ಅಥವಾ ಸಾಧಕರಲ್ಲಿ ಅಥವಾ ಯೋಗಿಗಳಿದ್ದಂತಹ ಯೋಗ ವಿದ್ಯೆಯನ್ನ ಜನ ಸಾಮಾನ್ಯರವರೆಗೆ ತಲುಪಿಸುವಂತಹ ಕೆಲಸ ಈ 10 ವರ್ಷಗಳಲ್ಲಿ ಸಾಧ್ಯವಾಯಿತು. ಯೋಗ ಅಂತ ಹೇಳಿದ್ರೆ ಸಂಸ್ಕೃತದ ಯುಜ್ ಎಂತಕ್ಕಂಥ ಧಾತುವಿನಿಂದ ನಿಷ್ಪನ್ನವಾಗ್ತದೆ. ಯೋಗ ಅಂದ್ರೆ ಒಂದುಗೂಡಿಸು, ಸೇರಿಸು, ಒಂದಾಗಿಸು, ಇಂತಹ ಹಲವಾರು ಅರ್ಥಗಳನ್ನು ಕೊಡ್ತಕ್ಕಂಥದ್ದು ಯೋಗ ಅಂತಕ್ಕಂಥ ಪದ. ನಾವೀಗ ಇಷ್ಟು ಜನ ರೋಟರಿ ಸಂಸ್ಥೆಯರೊಂದಿಗೆ ನಾವೆಲ್ಲ ಸೇರಿದ್ದೇವೆ, ಇದೊಂದು ನಮ್ಮ ಸುಯೋಗ ಅಲ್ವಾ? ಹಾಗೆ ಈ ನಮ್ಮ ಯೋಗ ಕೇಂದ್ರ ಬೆಳೆದು ಬಂದಂತ ಒಂದು 2 ಮಾತನ್ನ ನಾನು ಹೇಳ್ತೇನೆ. ನಾವು ಸುಮಾರು ವರ್ಷಗಳ ಹಿಂದೆ ಯೋಗಾಭ್ಯಾಸಕ್ಕೋಸ್ಕರವಾಗಿ ಬ್ರಹ್ಮಾವರದಿಂದ ಉಡುಪಿಯ ಬ್ರಹ್ಮಗಿರಿಯಲ್ಲಿರ್ತಕ್ಕಂಥ ಲಯನ್ಸ್ ಭವನಕ್ಕೆ ಯೋಗವನ್ನು ಕಲಿಯಲಿಕ್ಕೆ ಪ್ರತಿನಿತ್ಯ ಬೆಳಿಗ್ಗೆ ಹೋಗ್ತಾ ಇದ್ದೆವು. ಹೀಗೆ ಸುಮಾರು ವರ್ಷಗಳ ಅಭ್ಯಾಸದ ನಂತರ ನಮ್ಮ ಯೋಗ ಗುರುಗಳಾಗಿರ್ತಕ್ಕಂತಹ ಅಮಿತ್ ಸರ್ ಮತ್ತು ಅಖಿಲ ಮೇಡಮ್ ಅವರು ನಮಗೆ ಹೇಳಿದ್ರು, ನೀವು ಬ್ರಹ್ಮಾವರದಲ್ಲಿ ಒಂದು ಯೋಗ ತರಗತಿಯನ್ನು ಪ್ರಾರಂಭ ಮಾಡಿ ಎಂಬುದಾಗಿ ಹೇಳಿದ್ರು. ಹಾಗೆ ನಾವೆಣಿಸಿದೆವು, ಯೋಗ ಕ್ಲಾಸ್ ಪ್ರಾರಂಭ ಮಾಡುವುದಷ್ಟು ಸುಲಭವಾದಂತ ವಿಚಾರ ಅಲ್ಲ, ನೋಡುವ ಅಂತ ಹೀಗೆ ನಾವು ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ದೆವು. ಹಾಗೆ ಈಗ ನಾವು ಪ್ರಾರಂಭದಲ್ಲಿ ಪೂಜೆ ಮಾಡಿದಂತಹ ಶುಭ ಮುನಿ ಸ್ವಾಮಿಗಳು ಮತ್ತು ಪತಂಜಲಿ ಮುನಿಗಳು, ಅದರಲ್ಲಿ ಆಚೆ ಇರ್ತಕ್ಕಂಥ ಶುಭ ಮುನಿ ಸ್ವಾಮಿಗಳು ನನ್ನ ಆಧ್ಯಾತ್ಮಿಕ ಗುರುಗಳು. ಅವರು ಹೇಳಿದ್ರು, ನೀವೇನಾದ್ರೂ ಒಂದು ಸಮಾಜ ಸೇವೆಯನ್ನು ಮಾಡಿ ಅಂತ ಹಲವಾರು ಸಾರಿ ಹೇಳಿದ್ರು.
ಆಗ ನಾನು ಗುರುಗಳಲ್ಲಿ ಹೇಳಿದೆ, ಸಮಾಜ ಸೇವೆ ಮಾಡಬೇಕಿದ್ರೆ ಸಾಕಷ್ಟು ಆರ್ಥಿಕವಾಗಿರತಕ್ಕಂಥ ವ್ಯವಸ್ಥೆ ಬೇಕು, ಇಲ್ಲದಿದ್ರೆ ಯಾವುದೇ ಸಮಾಜ ಸೇವೆ ಮಾಡ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ ಅಂತಕ್ಕಂಥ ವಾಕ್ಯವನ್ನು ಹೇಳಿದಾಗ ಗುರುಗಳು ಹೇಳಿದ್ರು, ನಿಮಗೆ ಯೋಗ ಗೊತ್ತಿದೆಯಲ್ಲ, ಆ ಯೋಗವನ್ನ ನೀವು 10 ಜನರಿಗೆ ಹೇಳಿಕೊಡುವುದರ ಮೂಲಕವಾಗಿ ಅವರ ಆರೋಗ್ಯವನ್ನ ಸುಧಾರಣೆ ಮಾಡುವುದರ ಮೂಲಕವಾಗಿ ಸಮಾಜ ಸೇವೆಯನ್ನು ಮಾಡಿ ಅನ್ನುವಂತ ಮಾತನ್ನ ಗುರುಗಳು ಹೇಳಿದ್ರು. ಆ ಪ್ರಕಾರವಾಗಿ ನಾವು ಶುಭಮುನಿ ಸ್ವಾಮಿಗಳ ಆಶೀರ್ವಾದ ಮತ್ತು ಅನುಗ್ರಹ ಮಾರ್ಗದರ್ಶನದಿಂದ ಮತ್ತು ಉಡುಪಿಯ ನಮ್ಮ ಯೋಗ ಗುರುಗಳಾದ ಅಮಿತ್ ಸರ್ ಮತ್ತು ಅಖಿಲ ಮೇಡಮ್ ರವರ ಅನುಮತಿ ಮೇರೆಗೆ ನಾವು ಬ್ರಹ್ಮಾವರದ ರೋಟರಿ ಸಂಸ್ಥೆಯನ್ನ ಸಂಪರ್ಕ ಮಾಡಿದೆವು. ರೋಟರಿ ಸಂಸ್ಥೆಯವರಲ್ಲಿ ನಾವು ನಮ್ಮ ಯೋಗ ತರಗತಿ ಬಗ್ಗೆ ಹೇಳಿದಾಗ ಆಗ ಅಧ್ಯಕ್ಷರಾಗಿರತಕ್ಕಂತ ಹರೀಶ್ ಕುಂದರ್ ಮತ್ತು ಸತೀಶ್ ಸರ್ ಇವರು ಹೇಳಿದ್ರು, ನಮ್ಮ ರೋಟರಿ ಸಂಸ್ಥೆ ಇರ್ತಕ್ಕಂಥದ್ದು ಸಮಾಜ ಸೇವೆಗೋಸ್ಕರವಾಗಿ ಮಾತ್ರ. ಹಾಗಾಗಿ ನೀವೇನಾದ್ರೂ ಈ ಯೋಗ ತರಗತಿಯಲ್ಲಿ ಫೀಸ್ ತಗೊಳ್ಳೋದಾದ್ರೆ, ಹಣವನ್ನು ತಗೊಳ್ಳೋದಾದ್ರೆ ನಾವು ನಿಮ್ಗೆ ಬಾಟಿ ಹಾಲನ್ನು ಕೊಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆಗ ನಾವು ಅವರಿಗೆ ಮಾತನ್ನ ಹೇಳಿದೆವು, ಇದು ನಮ್ದು ಉಚಿತವಾಗಿ ಹೇಳಿಕೊಡ್ತಕ್ಕಂತ ಯೋಗ ತರಗತಿ, ಹಾಗಾಗಿ ನಾವು ಇದರಲ್ಲಿ ಹಣ ತಗೊಳ್ಳೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಯಾವ ರೀತಿ ರೋಟರಿ ಸಂಸ್ಥೆ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆಯೋ ಅದೇ ರೀತಿ ನಾವು ಕೂಡ ಒಂದು ಸಮಾಜ ಸೇವೆಯಲ್ಲಿ ಇರೋದ್ರಿಂದ ನಮ್ಮ ಶ್ರೀಕೃಷ್ಣ ಯೋಗ ಕೇಂದ್ರಕ್ಕೆ ನಮ್ಮ ರೋಟರಿ ಸಂಸ್ಥೆ ಆಧಾರ ಸ್ತಂಭವಾಗಿರ್ತಕ್ಕಂತ ಒಂದು ರೀತಿಯಲ್ಲಿ ಇವತ್ತಿನವರೆಗೂ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ಹಾಗಾಗಿ ನಾವು ರೋಟರಿ ಸಂಸ್ಥೆಯವರಿಗೆ ನಮ್ಮ ಶ್ರೀಕೃಷ್ಣ ಯೋಗ ಕೇಂದ್ರದ ಪರವಾಗಿ ಕೃತಜ್ಞತರಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ಪ್ರಾರಂಭದಲ್ಲಿ ನಮ್ಮ ಯೋಗ ತರಗತಿ ಪ್ರಾರಂಭವಾಗಿದ್ದೇ 5 ಜನರಿಂದ. 5 ಜನ ಯೋಗ ವಿದ್ಯಾರ್ಥಿಗಳು ಯೋಗ ತರಗತಿ ಬರ್ತಾ ಇದ್ರು. ಬಂದಾಗ 3 ದಿವಸ 3 ಜನ ಬಂದ್ರು, ಮತ್ತೆ ಆ 3 ಜನ ಬರಲೇ ಇಲ್ಲ. ಕೇವಲ 2 ಜನ ಮಾತ್ರ ಯೋಗ ತರಗತಿಯಲ್ಲಿಗೆ ಬರ್ತಾ ಇದ್ರು. ಇದೇ ರೀತಿ ಸಾಧಾರಣ ಕೆಲವು ತಿಂಗಳವರೆಗೆ ಇಬ್ಬರಿಗೆ ಮಾತ್ರ ಯೋಗ ಕ್ಲಾಸ್ ಮಾಡ್ತಾ ಇದ್ದೆ ನಾವು. ನಮ್ಗೆ ಮನಸ್ಸಲ್ಲಿ ಅನಿಸಿತ ಯೋಗ ಕ್ಲಾಸ್ ಮಾಡುವ ಬದಲಿಗೆ ಸುಮ್ಮನೆ ಮನೆಯಲ್ಲಿ ಕುತ್ಕೊಳ್ಬೋದಿತ್ತು ಅನ್ಸಿತ್ತು. ಆದ್ರೂ ಗುರುಗಳ ಒಂದು ಅನುಗ್ರಹ ಮತ್ತು ನಮ್ಮ ಉಡುಪಿ ಅಖಿಲ ಮೇಡಮ್ ಮತ್ತು ಅಮಿತ್ ಸರ್ ಅವರ ಒಂದು ಅನುಮತಿ ಮೇರೆಗೆ ನಾವು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ. ಹೇಗಾದ್ರೂ ಇವತ್ತೆಲ್ಲ ನಾಳೆ ಜನ ಬರಬಹುದಂತಕ್ಕಂತ ಒಂದು ಭರವಸೆ ಇಟ್ಟುಕೊಂಡು ಯೋಗ ತರಗತಿಯನ್ನು ಮಾಡ್ತಾ ಇದ್ದೆವು. ಈಗ ನಮ್ಮ ಯೋಗ ತರಗತಿಯಲ್ಲಿ ಬೆಳಗಿನ ಬ್ಯಾಚ್ ಅಲ್ಲಿ 34 ಜನ ಇದ್ದಾರೆ ಮತ್ತು ಮೊನ್ನೆ ಮಾರ್ಚ್ 4ನೇ ತಾರೀಕಿನಿಂದ ಇದೇ ರೋಟರಿ ಭವನದಲ್ಲಿ ಸಂಜೆ ಬ್ಯಾಚ್ ಪ್ರಾರಂಭವಾಗಿದೆ. ಆ ಸಂಜೆ ಬ್ಯಾಚ್ ಅಲ್ಲಿ 31 ಜನ ಇದ್ದಾರೆ. ಈಗ ನಮ್ಮ ಯೋಗ ತರಗತಿಯಲ್ಲಿ ಸುಮಾರು 64 ಜನ ಯೋಗ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗೆ ಈ ನಮ್ಮ ಯೋಗ ತರಗತಿಗೆ ನಮ್ಮ ರೋಟರಿ ಅವರ ಸಹಕಾರ ತುಂಬಾ ಇದೆ. ಹಾಗಾಗಿ ನಾವೆಲ್ಲರೂ ಅವರಿಗೆ ಕೃತಜ್ಞರಾಗಿದ್ದೇವೆ. ಹಾಗೆ ಇನ್ನು ಮುಂದೆ ಕೂಡ ನಮ್ಮ ಶ್ರೀಕೃಷ್ಣ ಯೋಗ ಕೇಂದ್ರಕ್ಕೆ ರೋಟರಿ ಅವರ ಪೂರ್ಣ ಸಹಕಾರವನ್ನ ಕೇಳ್ತಾ ನನ್ನ ಪ್ರಾಸ್ತಾವಿಕವಾಗಿರ್ತಕ್ಕಂಥ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ವಾಗ್ಯರಿಗೆ ನಾವೆಲ್ಲರೂ ಶಿರವಾಗಿದ್ದೇವೆ. ಹಾಗೆ ಅವರಂದಂತೆ ಆರಂಭದಲ್ಲಿ ಕೇವಲ ಕೆಲವು ವಿದ್ಯಾರ್ಥಿಗಳು ಬೆರಳೆಣಿಕೆಯಷ್ಟಿದ್ರು. ಅದು ಇಂದು ಬೆಳೆಯುತ್ತಾ 64 ವಿದ್ಯೆಗಳೋಪಾದಿಯಂತೆ, ಅಂದ್ರೆ 64 ವಿದ್ಯೆಗಳಿದೆಯಂತೆ. ಇವತ್ತು 64 ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ ಅಂತ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಆ ಕಾರಣಕ್ಕಾಗಿ ಆರಂಭದಲ್ಲಿ ಇದ್ದಂತಹ 4 ಜನ ವಿದ್ಯಾರ್ಥಿಗಳನ್ನ ಇವತ್ತು ನಾವು ಗುರುತಿಸ್ತಾ ಇದ್ದೇವೆ. ಆ ವಿದ್ಯಾರ್ಥಿನಿಯರ ಹೆಸರನ್ನ ನಾನೀಗ ಹೇಳ್ತೇನೆ. ದಯವಿಟ್ಟು ಅವರು ಮುಂದೆ ವೇದಿಕೆಗೆ ಬರಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇನೆ. ಇದನ್ನ ಪ್ರಾರಂಭಿಕ ಶಿಷ್ಯ ಸ್ತವನ. ಮೊದಲನೇದಾಗಿ ಶ್ರೀಮತಿ ಶಾಂತಾ ಇವರು ವೇದಿಕೆಗೆ ಬರಬೇಕು. ಹಾಗೆ ಇವರು ಆರಂಭದಿಂದ ಇದ್ದು ಈಗ ಸಮೀಪದಲ್ಲಿ ಅಂತ ಹೇಳಿದ್ರೆ ಕೋಟಾದಲ್ಲಿ ಮನೆಯನ್ನ ನಿರ್ಮಾಣ ಮಾಡಿರುವುದರಿಂದ ದೂರ ಆಗ್ತದೆ ಅನ್ನುವ ಕಾರಣಕ್ಕೆ ಬರ್ತಾ ಇಲ್ಲ. ಹಾಗೆ ಅವರಿಗೆ ಶಾಂತಾ ಅವರಿಗೆ ಗಿಡವನ್ನ ನೀಡುವರೆ ಶ್ರೀಮತಿ ಸೋಫಿಯಾ ಮೇಡಮ್ ಇವರಲ್ಲಿ ಗಿಡವನ್ನ ನೀಡಿ ಅವರನ್ನ ಗೌರವಿಸ್ತಾ ಇದ್ದಾರೆ. ಹಾಗೆ
ಸ್ಮರಣಿಕೆಯನ್ನ ನೀಡಬೇಕಾಗಿ ಪ್ರತಿಮಾ ಮೇಡಮ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶಾಂತಾ ಮೇಡಮ್ ಇವರಿಗೆ ಧನ್ಯವಾದಗಳನ್ನು. ಶ್ರೀಮತಿ ಪುಷ್ಪಾ ಮೇಡಮ್ ರಕ್ಷಣಾ ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಯಲ್ಲಿ ತಮಗಾಗಿ ಕಾದಿರಿಸಿದ ಆಸನದಲ್ಲಿ ಉಪಸ್ಥಿತರಾಗಬೇಕು. ಹಾಗೆ ಶ್ರೀಮತಿ ಶಾಂತಿ ಲೂಯಿಸ್ ಇವರು ಅವರಿಗೆ ಗಿಡವನ್ನ ನೀಡಿ ಗೌರವಿಸುವರೆ ವಿನಂತಿಸಿಕೊಳ್ತಾ ಇದ್ದೇನೆ. ಶಶಿಕಲಾ ಮೇಡಮ್ ಇವರು ಮುಂದೆ ಬಂದು ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೀಡಿದವರಿಗೂ ಪಡೆದುಕೊಂಡವರಿಗೂ ಧನ್ಯವಾದಗಳು. ಇದೀಗ ಛಾಯಾ ಮೇಡಮ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರು ಕೂಡ ಮೊನ್ನೆಯವರೆಗೂ ನಮ್ಮ ಯೋಗ ತರಗತಿಗೆ ಬರ್ತಾ ಇದ್ದವರು, ಈಗ ಅನಿವಾರ್ಯ ಕಾರಣದಿಂದಾಗಿ ಬರ್ತಾ ಇಲ್ಲ. ವೇದಿಕೆಯಲ್ಲಿ ತಮಗಾಗಿ ಕಾದಿರಿಸಿದ ಆಸನದಲ್ಲಿ ಉಪಸ್ಥಿತರಿರಬೇಕು, ಕುಳಿತುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಂದು ಮೇಡಮ್ ಇವರು ಗಿಡವನ್ನು ನೀಡಿ ಗೌರವಿಸಬೇಕು. ಹಾಗೆ ಪ್ರಭಾವತಿ ಮೇಡಮ್ ಇವರು ಮುಂದೆ ಬರಬೇಕು. ಶಶಿಕಲಾ ಮೇಡಮ್ ನೀಡಿದ ಪಡೆದುಕೊಂಡವರಿಗೆ ಅನಂತ ಧನ್ಯವಾದಗಳು. ಯಾಕೆಂದ್ರೆ ಶಿಷ್ಯರಿಂದ ಶಿಷ್ಯರಿಗಾಗಿ ಶಿಷ್ಯರಿಗೋಸ್ಕರವೇ ಇದು ಹಮ್ಮಿಕೊಂಡಂತಹ ಕಾರ್ಯಕ್ರಮ. ಯಾಕೆಂದ್ರೆ ನಮ್ಮ ಒಟ್ಟಿಗೆ ಇಷ್ಟು ದಿನ ಇದ್ದು ನಮ್ಮೊಂದಿಗೆ ಪೂರ್ಣ ಸಹಕಾರವನ್ನ ನೀಡಿದವರು ಶಿಷ್ಯರು. ಹಾಗೆ ಅವರಿಗೆ ಅದಕ್ಕೋಸ್ಕರ ಶಿಷ್ಯರಿಂದಲೇ ಇದೀಗ ನಾವು ಗೌರವವನ್ನ ಅರ್ಪಿಸಿದ್ದೇವೆ. ನಮ್ಮ ಯೋಗ ತರಗತಿ ಎನ್ನುವುದು ಕಳೆದ 23-24ನೇ ಇಸ್ವಿಯಲ್ಲಿ ಏನೆಲ್ಲ ಸಾಧನೆಯನ್ನ ಮಾಡಿದೆ, ಎಷ್ಟು ಮುಂದುವರೆದಿದೆ, ನಮ್ಮಿಂದ ಏನೆಲ್ಲ ನಡೆದಿದೆ, ಇದನ್ನೆಲ್ಲವನ್ನು ತಿಳಿಸಿಕೊಡುವುದು ವಾರ್ಷಿಕ ವರದಿ. ಈ ವಾರ್ಷಿಕ ವರದಿಯನ್ನ ಇದೀಗ ಸುಮಿತ್ರಾ ಮೇಡಮ್ ಇವರು ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾದ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ನನ್ನೆಲ್ಲ ಆತ್ಮೀಯ ಯೋಗ ಬಂಧು ಭಗಿನಿಯರೇ, ಕಳೆದ ಮಾಸಿಕ ವರ್ಷದಲ್ಲಿ ಹಮ್ಮಿಕೊಂಡ ಎಲ್ಲಾ ಕಾರ್ಯಕ್ರಮಗಳನ್ನು ವಾಚಿಸಲು ಸಂತೋಷ ಪಡುತ್ತೇನೆ. ಆತ್ಮೀಯರೇ, ನಾವೆಲ್ಲ ಯೋಗ ಬಂಧುಗಳು ಪೂಜ್ಯ ಗುರುವರಿಯರಾದ ಶ್ರೀ ಗೋಪಾಲಕೃಷ್ಣ ದೀಕ್ಷಿತ್ ಹಾಗೂ ಶ್ರೀಮತಿ ಪ್ರಿಯಾಂಕಾ ಇವರ ಸಂಪೂರ್ಣ ಮಾರ್ಗದರ್ಶನದಲ್ಲಿ ಒಂದೇ ಮನೆಯ ಸದಸ್ಯರಂತೆ ಪ್ರೀತಿಯಿಂದ ಒಂದುಗೂಡಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ನಮ್ಮ ಯೋಗ ತರಗತಿಯಲ್ಲೂ ಹಲವು ವಿಶೇಷತೆಯನ್ನು ಅಳವಡಿಸಿಕೊಂಡಿದ್ದೇವೆ. ಪ್ರತಿ ಸಂಕಷ್ಟಿಯಂದು ಗಣಪತಿ ನಮಸ್ಕಾರವನ್ನು, ಸೋಮವಾರ ಶಿವ ನಮಸ್ಕಾರವನ್ನು, ಮಂಗಳವಾರ ಯೋಗದ ಎಲ್ಲಾ ಆಸನಗಳನ್ನು ಹಾಗೂ ಬುಧವಾರ ಪ್ರಾಣಾಯಾಮಕ್ಕೆ ಸೀಮಿತವಾಗಿದೆ. ಶನಿವಾರದಂದು ಗುರು ನಮಸ್ಕಾರವನ್ನು ಶ್ರದ್ಧೆಯಿಂದ ಮಾಡುತ್ತೇವೆ. ವಿಶೇಷವಾಗಿ ಭಾನುವಾರ ಧ್ಯಾನಕ್ಕೆ ಸೀಮಿತವಾಗಿದೆ. ಈ ರೀತಿ ತರಗತಿಯಲ್ಲಿ ವೈವಿಧ್ಯತೆಗಳನ್ನು ಅಳವಡಿಸಿಕೊಂಡಿದ್ದೇವೆ. ದಿನಾಂಕ 15/8/2023 ಸ್ವಾತಂತ್ರ್ಯದಲ್ಲಿ ನಮ್ಮ ಶ್ರೀ ಕೃಷ್ಣ ಯೋಗ ಕೇಂದ್ರದ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದೆವು. ಆತ್ಮೀಯರೇ, ದಿನಾಂಕ 29/10/2023 ಎಲ್ಲ ಆಸಕ್ತ ಯೋಗ ಬಂಧುಗಳು ಒಂದಾಗಿ ಪ್ರವಾಸವನ್ನು ಏರ್ಪಡಿಸಿದ್ದೆವು. ಅದರಲ್ಲಿ ಪ್ರಮುಖವಾಗಿ ಶಿವಮೊಗ್ಗದಲ್ಲಿರುವ ಸಿಂಹ ಹಾಗೂ ಹುಲಿ ಸಫಾರಿಗೆ ಭೇಟಿ ಕೊಟ್ಟೆವು. ತೀರಾ ಹತ್ತಿರದಿಂದ ಹುಲಿ, ಸಿಂಹ, ಕರಡಿ ಮೊದಲಾದ ವನ್ಯ ಪ್ರಾಣಿಗಳನ್ನು ನೋಡಿ ಮಹದಾನಂದವನ್ನು ಹೊಂದಿದೆವು.
ನಂತರ ಅಲ್ಲಿಂದ ತೀರ್ಥಹಳ್ಳಿಯ ಸಮೀಪದಲ್ಲಿರುವ ರಾಷ್ಟ್ರಕವಿ ಹಾಗೂ ಜ್ಞಾನಪೀಠ ಪುರಸ್ಕೃತರಾದ ಕವಿ ಕುವೆಂಪುರವರ ಊರಾದ ಕುಪ್ಪಳ್ಳಿಯ ಮನೆ ಕವಿಶೈಲ್ಯಕ್ಕೆ ಭೇಟಿ ಕೊಟ್ಟೆವು. ಅಲ್ಲಿಂದ ಆಗುಂಬೆಯ ಸೂರ್ಯಾಸ್ತವನ್ನು ನೋಡಿ ಅಲ್ಲೇ ಹತ್ತಿರದಲ್ಲಿರುವ ಪ್ರಸಿದ್ಧ ಬರ್ಪ ಮತ್ತು ಜೋಗುಗುಂಡಿ ಜಲಪಾತವನ್ನು ವೀಕ್ಷಿಸಿ ಕಣ್ಣು ತುಂಬಿಕೊಂಡೆವು. ಬಂಧುಗಳೇ, ಹಾಗೆಯೇ ದಿನಾಂಕ 27/12/2023 ಧನುರ್ಮಾಸದ ಪ್ರಾತಃ ಕಾಲದಲ್ಲಿ ಸಮೀಪದ ಕಾಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಾಮೂಹಿಕ ಪೂಜೆಯನ್ನು ಸಲ್ಲಿಸಿ ಕಾಮೇಶ್ವರ ದೇವರ ಅನುಗ್ರಹಕ್ಕೆ ಪಾತ್ರರಾದೆವು. ಹಾಗೆ ಆತ್ಮೀಯ ಯೋಗ ಮಿತ್ರರೇ, ದಿನಾಂಕ 14/1/2024 ಮಕರ ಸಂಕ್ರಮಣದ ಶುಭ ಸಂದರ್ಭದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಎಲ್ಲರೂ ಒಟ್ಟಾಗಿ ರಂಗವಲ್ಲಿ ದೀಪ ಸಮೇತ ಆಚರಿಸಿದೆವು. ಸಂಕ್ರಮಣದ ವಿಶೇಷತೆಯನ್ನು ನಮ್ಮ ಯೋಗ ಬಂಧುವಾದ ವಿದ್ವಾನ್ ಶ್ರೀ ಸುಧಾಕರ್ ಭಟ್ ಅವರ ಧಾರ್ಮಿಕ ಉಪನ್ಯಾಸವು ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಹಾಗೆಯೇ ದಿನಾಂಕ 23/1/2024 ಅಯೋಧ್ಯೆಯ ಶ್ರೀರಾಮ ಪ್ರತಿಷ್ಠಾಪನೆಯ ಸದವಸರದಲ್ಲಿ ಇಲ್ಲಿಯೂ ನಾವು ಶ್ರೀರಾಮೋತ್ಸವವನ್ನು ಆಚರಿಸಿದೆವು. ದಿನಾಂಕ 16/2/2024 ರಥಸಪ್ತಮಿಯಾದ ಕಾರಣ ಸೂರ್ಯ ದೇವರಿಗೆ ವಿಶೇಷ ಸೂರ್ಯ ನಮಸ್ಕಾರವನ್ನು ಸಲ್ಲಿಸಿ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ತೃಪ್ತರಾಗಿ ರಥಸಪ್ತಮಿಯನ್ನು ವೈವಿಧ್ಯವಾಗಿ ಆಚರಿಸಿದೆವು. ಹಾಗೆ ಇನ್ನೊಂದು ಸಂತೋಷದ ವಿಷಯವೆಂದರೆ ದಿನಾಂಕ 4/3/2024 ಶ್ರೀ ಕೃಷ್ಣ ಯೋಗ ಕೇಂದ್ರದ ವತಿಯಿಂದ ಸಂಜೆಯ ಯೋಗ ತರಗತಿಯನ್ನು ಕೂಡ ಶುಭಾರಂಭಗೊಂಡಿತು. ದಿನಾಂಕ 8/3/2024 ಶಿವರಾತ್ರಿಯ ದಿನ ಉಷಾ ಕಾಲದಲ್ಲಿ ಬ್ರಹ್ಮಾವರದ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ರುದ್ರಾಭಿಷೇಕ ಪೂರ್ವಕ ಪೂಜಾ ವಿಧಿಯನ್ನು ನೆರವೇರಿಸಿ ಶಿವ ದೀಪಾರ್ಚನೆಯನ್ನು ಮಾಡಿ ಶಿವಾನುಗ್ರಹಕ್ಕೆ ಪಾತ್ರರಾದೆವು. ಗೆಳತಿಯರೇ, ಕೇವಲ ಧಾರ್ಮಿಕ ಮಾತ್ರವಲ್ಲದೆ ಸಾಮಾಜಿಕವಾಗಿಯೂ ಕಳಕಳಿಯಿಂದ ನಾವು ದಿನಾಂಕ 12/5/2024 ಸಂತೆಕಟ್ಟೆಯಲ್ಲಿರುವ ಮಮತೆಯ ತೊಟ್ಟಿಲು ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟು ಸುಮಾರು 50,000 ರೂಪಾಯಿಯಷ್ಟು ನಮ್ಮ ಯೋಗ ಬಂಧುಗಳಿಂದ ಸಂಗ್ರಹಿಸಿ ಆರ್ಥಿಕ ಸಹಾಯವನ್ನು ಮಾಡಿರುತ್ತೇವೆ. ಅನಾಥರಲ್ಲಿ ಶ್ರೀನಾಥನನ್ನು ಕಂಡು ಸಾರ್ಥಕ ಭಾವವನ್ನು ಅನುಭವಿಸಿದವು. ಮಿತ್ರ ಬಂಧುಗಳೇ, ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡುತ್ತಾ ಯೋಗವನ್ನು ಮಾಡುತ್ತಾ ಶಾರೀರಿಕವಾಗಿ ಆರೋಗ್ಯವನ್ನು ಹೊಂದುತ್ತಾ ಬರುತ್ತಿದ್ದೇವೆ. ಮುಂದೆಯೂ ನಾವು ನಂಬಿದ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟ ಸೇವೆಯನ್ನು ಸ್ವೀಕರಿಸಲಿ ಎನ್ನುತ್ತಾ ನನ್ನ ಈ ವರದಿಯನ್ನು ತಮ್ಮೆದುರು ಸಮರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ವರದಿ ವಾಚಿಸಿದಂತಹ ಸುಮಿತ್ರಾ ಮೇಡಮ್ ಇವರಿಗೆ ವಂದಿಸಿಕೊಂಡು ಕಾರ್ಯಕ್ರಮಕ್ಕೆ ಮುಂದುವರಿಯುತ್ತಾ ಇದ್ದೇವೆ. ಆತ್ಮೀಯರೇ, ನಮ್ಮ ರೋಟರಿ ಅಧ್ಯಕ್ಷರಾದ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಇವರಿಗೆ ಅನ್ಯ ಕಾರ್ಯ ನಿಮಿತ್ತ ಮೀಟಿಂಗ್ ಇರುವುದರಿಂದ ಹೊರಗಡೆ ಹೋಗಲೇಬೇಕಾಗಿದೆ. ಸಭಾ ಧರ್ಮಕ್ಕೆ ಚ್ಯುತಿಯಾದರೂ ಎಲ್ಲವರನ್ನು ನಾವು ಹೊಂದಿಕೊಳ್ಬೇಕಾದದ್ದು ಅನಿವಾರ್ಯ ಆದ್ರಿಂದ ನಮ್ಮ ಗೌರವವನ್ನ ಸ್ವೀಕರಿಸಿ ಅವರು ಎದ್ದು ಮಾತನಾಡಬೇಕು ಅಂತ ಕೇಳಿಕೊಳ್ಳುವುದ ಪೂರ್ವಭಾವಿಯಾಗಿ ಅವರಿಗೆ ಗೌರವ ಪೂರ್ವಕವಾಗಿ ಗಿಡವನ್ನ ನೀಡಬೇಕು ಎನ್ನುವುದಾಗಿ ಶ್ರೀಯುತ ಡಾಕ್ಟರ್ ರವಿರಾಜ್ ಸರ್ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಸ್ಮರಣಿಕೆಯನ್ನ ಶ್ರೀಯುತ ರಮೇಶ್ ಸರ್ ನಿವೃತ್ತ ಅರಣ್ಯ ರಕ್ಷಣಾಧಿಕಾರಿಗಳು ಅವರು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಅಧ್ಯಕ್ಷರು ತಮ್ಮ ಹಿತನುಡಿಯಿಂದ ನಮ್ಮನ್ನ ಸಂತೋಷಪಡಿಸಬೇಕಾಗಿ ಭಕ್ತಿಯುಕ್ತವಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ಲೀಸ್ ಸರ್. ಪ್ರಥಮವಾಗಿ ಈ ಒಂದು ನಿಮ್ಮ ಸಿಸ್ಟಮ್ ಬಿಟ್ಟು ನಾನು ಕ್ಷಮೆ ಕೇಳ್ತೇನೆ. ಯಾಕಂದ್ರೆ ನಮಗೆ ಬೇರೆ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ಹೋಗ್ಲೇಬೇಕು. ನಾವು 6:30 ಗಂಟೆ ಅಂತ ಟೈಮ್ ಹಾಕಿದ್ವಿ. ಸೊ ಮತ್ತೊಮ್ಮೆ ಕ್ಷಮೆ ಕೇಳ್ಕೊಂಡು ಪ್ರಥಮವಾಗಿ ಯೋಗ ಮಹರ್ಷಿ ಪತಂಜಲಿ ಅವರಿಗೆ ವಂದಿಸಿಕೊಂಡು, ಯೋಗ ಗುರು ದಂಪತಿಗಳಿಗೆ ವಂದಿಸಿಕೊಂಡು, ವೇದಿಕೆಯಲ್ಲಿರುವ ಸನ್ಮಾನಗೊಳ್ಳುವಂತ ಡಾಕ್ಟರ್ ಶ್ರೀಧರ್ ಬೈರಿಯವರೇ, ನಮ್ಮ ಮುಂದಿನ ಸಾಲಿನ ಅಧ್ಯಕ್ಷರಾದ ಶ್ರೀಧರ್ ಶೆಟ್ಟಿ ಅವರೇ, ಮತ್ತು ಮುಂದಿನ ಸಾಲಿಗೆ ಜಿಲ್ಲಾ ಗವರ್ನರ್ ಆಗಿ ಆಯ್ಕೊಂಡಂತ ನಮ್ಮ ಹೆಮ್ಮೆಯ ಸದಸ್ಯ BM ಭಟ್ರೆ,
ವೇದಿಕೆಯಲ್ಲಿರುವಂತಹ ಎಲ್ಲ ರೋಟರಿ ಸದಸ್ಯರೇ ಹಾಗೂ ಶ್ರೀಕೃಷ್ಣ ಯೋಗ ಕೇಂದ್ರದ ಎಲ್ಲ ಸದಸ್ಯ ಬಂಧುಗಳೇ, ಯೋಗ ಕೇಂದ್ರದ ಎಲ್ಲ ಶಿಬಿರಾರ್ಥಿಗಳೇ, ಎಲ್ರಿಗೂ ನಿಮಗೆ ಈ 10ನೇ ವಿಶ್ವ ಯೋಗ ದಿನದ ಶುಭಾಶಯಗಳು. ನಮಗೆ ನಮ್ಮ ಶಾಸ್ತ್ರಿಯವರು ಹೇಳಿದ್ರು, ರೋಟರಿಯವರು ನಮಗೆ ಉಪಕಾರ ಮಾಡಿದ್ದಾರೆ ಅಂತ ಹೇಳಿ. ನಾವೇನು ಉಪಕಾರ ಮಾಡಿಲ್ಲ, ನೀವೇ ನಮ್ಮ ಬ್ರಹ್ಮವರ ಜನಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, 60 ಜನರಿಗೆ ಯೋಗ ಕಲಿಸ್ತಾ ಇದ್ದೀರಿ. ನಮ್ಗೆ ರೋಟರಿಯವರಿಗೆ ಸರ್ವಿಸ್ ಎಬೌವ್ ಸೆಲ್ಫ್, ನಮ್ಮ ದೇಹವೇ ಸೇವೆ ಮಾಡೋದು. ಖಂಡಿತವಾಗಿ ನಿಮ್ಗೆ ಜಾಗ ಕೊಟ್ಟದ ಬಗ್ಗೆ ನಮಗೆ ಆ ಬಗ್ಗೆ ಹೆಮ್ಮೆ ಇದೆ. ಅದು ಸದುಪಯೋಗ ಆಗ್ತದೆ ಎಂಬ ಭರವಸೆ ಈಗ ಖಂಡಿತ ನಮಗೆ ಕಳೆದ ನೀವು ಹೇಳಿದಾಗೆ ಫಸ್ಟ್ 2 ವರ್ಷ ಕಡಿಮೆ ಇದ್ದಿತ್ತು, ಈಗ ಬಹಳಷ್ಟು ಜನ ಇದ್ದಾರೆ, ಬಹಳ ಹೆಮ್ಮೆ ಅನಿಸ್ತದೆ. ನನಗೆ ಇಲ್ಲಿ ಬಹಳ ಮಾತುಗಾರಿದ್ದಾರೆ, ಮಾತಾಡ್ಲಿಕ್ಕೆ ಇವತ್ತು 10ನೇ ವರ್ಷ ವಿಶ್ವ ಯೋಗ ದಿನಕ್ಕೆ, ಇದು 10ನೇ ವರ್ಷ ಆಗಿರಬಹುದು. ಆದ್ರೆ ಭಾರತಕ್ಕೆ ಯೋಗ 10 ವರ್ಷ ಅಲ್ಲ, ಯುಗ ಯುಗಾಂತಗಳನ್ನು ಎಲ್ಲಿದ್ದ ಪುರಾಣ ಎಲ್ಲಿಂದ ಶುರುವಾಗಿದೆ ಆ ಟೈಮಿಂದಲೇ ನಮ್ಮಲ್ಲಿ ಯೋಗ ಇದೆ. ನಾವೀಗ ಈ ದೇವಿ ಮಹಾತ್ಮೆ ಆ ಯಕ್ಷಗಾನ ನೋಡಿದವರು ಇರ್ಬೋದು, ಅಲ್ಲಿ ದೇವಿ ಬಂದು ನೆಕ್ಸ್ಟ್ ಶುರುವಾಗಿದೆ ವಿಷ್ಣುವಿಂದ ಯೋಗನ ಇದ್ರೆ ಅಲ್ಲಿ ಅಂದ್ರೆ ಎಷ್ಟು ಸಾವಿರ ವರ್ಷಗಳ ಹಿಂದೆ ಇದೆ. ಭಾರತಕ್ಕೆ ಯೋಗ ಹೊಸ್ತಲ್ಲ, ಈಗ ಇದು ಒಂದು ವಿಶ್ವವ್ಯಾಪಿಯಾಗಿ ಇದ್ದ ಭಾರತ. ಅದು ನಮ್ಮ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಇದು ವಿಶ್ವ ಮಾನ್ಯತೆಯನ್ನು ಕೊಟ್ಟು ಇವತ್ತು ಸುಧಾರಣೆ 180 ದೇಶಗಳಲ್ಲಿ ವಿವಿಧ ಕಡೆಗಳಲ್ಲಿ ಲಕ್ಷಾಂತರ ಮಂದಿ ಯೋಗವನ್ನು ಮಾಡಿದ್ದಾರೆ. ಭಾರತದ ಹಿರಿಮೆಯನ್ನು ಅದಕ್ಕೆ ವಿಶ್ವದಲ್ಲಿ ಅದಕ್ಕೆ ಒಂದು ಹಿರಿಮೆಯನ್ನು ತಂದುಕೊಟ್ಟಿದ್ದಾರೆ. ಅದರಲ್ಲಿ ನಮ್ದು ಒಂದು ಸಣ್ಣ ಭಾಗ. ಭಾರತದಲ್ಲಿ ಉಡುಪಿಯಲ್ಲಿ ಕೂಡ ಇವತ್ತು ಸುಮಾರು 50,000 ಜನ ಯೋಗ ಮಾಡಿದ್ದಾರೆ. ಈಗ ಇವರು ಅಮಿತ್ ಸರ್ ಅವರ ಹೆಸರು ಹೇಳಿದ್ರು, ನನಗೆ ಹೆಮ್ಮೆ ಇದೆ. ಅಮಿತ್ ನಮ್ಮ ಗೆಳೆಯ ಮತ್ತು ನಮ್ಮ ಸಹೋದ್ಯೋಗಿ ಕೂಡ ಹೌದು. ಅವರ ದಂಪತಿಗಳು ನಮ್ಮ ಹಿರಿಯ ನಾಗರಿಕ ವೇದಿಕೆ ಉಡುಪಿಯಲ್ಲಿ ಅವರದ್ದು ಯೋಗ ಕಾರ್ಯ ನಡೀತಿದೆ, ಹಾಗೆ ಬೇರೆ ಬೇರೆ ಕಡೆ ಮಾಡ್ತಿದ್ದಾರೆ. ನಮಗೆ ಐ ಆಮ್ ಹ್ಯಾಪಿ ದಟ್ ಅಂಡ್ ಐ ಆಮ್ ಗ್ಲಾಡ್ ಈಸ್ ಒನ್ ಆಫ್ ದ ರಿನೌಂಡ್ ಯೋಗ ಟೀಚರ್ಸ್ ಇಲ್ಲಿ. ನಮ್ಗೆ ಬಹಳ ಹೆಮ್ಮೆ ಇದೆ. ಯೋಗದ ಬಗ್ಗೆ ಹೇಳ್ಬೇಕಂದ್ರೆ ಈ ಸಲದ ಯೋಗ ವಾಕ್ಯ, ಯೋಗ ಈಸ್ ಫಾರ್ ಸೆಲ್ಫ್ ಅಂಡ್ ಫಾರ್ ಸೊಸೈಟಿ. ನಮ್ಗಾಗಿ ಯೋಗ ಮಾಡುವುದಲ್ಲ, ನಮಗೆ ಮತ್ತು ನಮ್ಮ ಪರಿಸರದವರಿಗೆ. ಯೋಗದಲ್ಲಿ ಏನಾಗುತ್ತೆ ನನ್ಗೆ ಗೊತ್ತಿಲ್ಲ, ನಾನು ಹೇಳುವಷ್ಟು ಯೋಗಿ ಅಲ್ಲ ನಾನು. ಯೋಗದ ಬಗ್ಗೆ ನನಗೆ ಮಾತಾಡಿದ್ರೆ ಅದು ಅಧಿಕ ಪ್ರಸಂಗ ಅಂತ ಆಗ್ಬಹುದು. ಆದ್ರೆ ಯೋಗದಲ್ಲಿ ಒಂದು ಮನೋಸ್ಥೈರ್ಯ, ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು, ಮನಸ್ಸನ್ನು ಸೀಮಿತ ಸಣ್ಣ ಮಟ್ಟದ ಹೇಳುವುದು, ಅದು ಅದರಲ್ಲಿ ಯೋಗದಿಂದ ಬರುತ್ತದೆ. ಯೋಗ ಮಾಡಿದವರು 1000 ವರ್ಷ ಬದುಕ್ತಾರೆ ಅಂತ ಖಂಡಿತ ಇಲ್ಲ, ಬದುಕಿದಷ್ಟು ಕಾಲ ಸುಖವಾಗಿ ಬದುಕ್ತಾರೆ ಅಂತ ಖಂಡಿತ ಸತ್ಯ. ಸೊ ಅವರಿಗೆ ರೋಗ ಇರುವಾಗ ಉಳಿದವರಿಗಿಂತ ಸ್ವಲ್ಪ ಹೆಲ್ತ್ ಅಲ್ಲಿ ಅವರು ಒಳ್ಳೆದಿರ್ತಾರೆ. ಅವರಲ್ಲಿ ಒಂಥರ ಪೀಸ್ ಆಫ್ ಮೈಂಡ್ ಇರ್ತದೆ, ಒಂಥರ ಮುಖದಲ್ಲಿ ಸ್ವಲ್ಪ ಕಾಂತಿ ಇರ್ತದೆ. ದಟ್ ಈಸ್ ವಾಟ್ ಮೈ ನಾಲೆಜ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಯೋಗ ಅಂತ ಹೇಳ್ತೇನೆ. ಇಂಥ ಒಂದು ಕೆಲಸವನ್ನು ಮಾಡಿದಿರಿ. ಈ ಕೆಲಸ ಇನ್ನೂ ಮುಂದೆ ನಿರಂತರವಾಗಿ ನಡೆಯಲಿ. ಇದಕ್ಕೆ ನಮ್ಮಿಂದ ರೋಟರಿ ಅವರು ಖಂಡಿತ ನಮ್ದು ಈಗ 30ನೇ ತಾರೀಕಿಗೆ ಮುಗಿತು. ನಮ್ಮ ಶ್ರೀಧರ್ ಮುಂದಿನ ವರ್ಷ ಅಧಿಕಾರ ವಹಿಸಿಕೊಂಡಿದ್ದಾರೆ. ಖಂಡಿತ ರೋಟರಿಯಿಂದ ಯಾವ ಹಿಂದಿನಂತೆ ಮುಂದೆ ಕೂಡ ನಮ್ಮ ಸಹಕಾರ ಮುಂದುವರಿಯಲಿಕ್ಕಿದೆ. ನಮಗೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಸಭಾ ಕಾರ್ಯಕ್ರಮದ ಮಧ್ಯೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟು ಮತ್ತೆ ನಿಮ್ಮ ಕಾರ್ಯನಿರ್ವಾಹಕರನ್ನು ವಂದಿಸಿಕೊಂಡು ಈ ಅವಕಾಶಕ್ಕಾಗಿ ಎಲ್ರಿಗೂ ಮತ್ತೊಮ್ಮೆ ವಂದಿಸ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಯೋಗ ದಿನದ ಶುಭಾಶಯಗಳು. ಎಲ್ರಿಗೂ ನಮಸ್ತೆ. ಜೈ ರೋಟರಿ, ಜೈ ಭಾರತ್. ಯೋಗ ಮತ್ತು ನಾವು ಇಂದು ನಿನ್ನೆ ಅಲ್ಲ, ಅಂದಿನಿಂದಲೂ ಇಂದಿನವರೆಗೂ ಮುಂದೂ ಕೂಡ ಮುಂದುವರಿಯುತ್ತಿದ್ದೇವೆ ಎನ್ನುವಂತಹ ಉತ್ತಮವಾದ ನುಡಿಗಳನ್ನಾಡಿ ನಮ್ಮನ್ನ ಹುರಿದುಂಬಿಸಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಶಿರವಾಗಿದ್ದೇವೆ, ಕರ ಮುಗಿದಿದ್ದೇವೆ, ಅವರನ್ನ ಹಾಗೆ ಬೀಳ್ಕೊಡುತ್ತಲೂ ಇದ್ದೇವೆ. ಕಾರ್ಯಕ್ರಮದ ನಂತರದಲ್ಲಿ ಪುನಃ ಅವರು ನಮ್ಮೊಟ್ಟಿಗೆ ಸೇರಿಕೊಳ್ತಾರೆ. ಮೀಟಿಂಗ್ ಅನ್ನು ಮುಗಿಸಿಕೊಂಡು ಪುನಃ ಅವರು ನಮ್ಮೊಟ್ಟಿಗೆ ಸೇರಿಕೊಳ್ತಾ ಇದ್ದಾರೆ. ಹಾಗೆ ಇದೇ ಸಂದರ್ಭದಲ್ಲಿ ಹಿಂದಿನ ಅಧ್ಯಕ್ಷರಾದಂತಹ ಶ್ರೀಯುತ ದಿನೇಶ್ ನಾಯರ್ ಇವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಇವತ್ತಿಗೆ ನಾವು ಗುರುತಿಸಿಕೊಳ್ತೇವೆ. ಅಧ್ಯಕ್ಷರು ಮತ್ತೆ ನಮ್ಮೊಂದಿಗೆ ಸೇರಿಕೊಳ್ತಾರೆ. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸುವರೆ ತಮ್ಮಲ್ಲಿ ಅಪ್ಪಣೆಯನ್ನ ಕೇಳ್ತಾ, ಇದೀಗ ಸ್ವಾನುಭವ ಕಥನ ನಮ್ಮ ಶಿಷ್ಯ ವರ್ಗದವರು, ನನ್ನ ಸಹಪಾಠಿಗಳು ತಮ್ಮ ತಮ್ಮ ಅನುಭವವನ್ನ ಹೇಳಿಕೊಳ್ಳಿಕ್ಕಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಶ್ರೀ ಸ್ಟೀವನ್ ಸರ್ ಇವರನ್ನ ನಾನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ ತಮ್ಮ ಅನುಭವ ಕಥನಕ್ಕಾಗಿ. ಪ್ಲೀಸ್ ಸರ್. ಪೂಜ್ಯ ಗುರುಗಳೇ, ಮಾನ್ಯ
ಅತಿಥಿಗಳೇ ಹಾಗೂ ಯೋಗ ಮಿತ್ರರೇ, ಯಾರೋ ಮಹಾನುಭಾವರು ನನಗೆ ಹೇಳಿದ್ರು, ಇಲ್ಲಿ ರೋಟರಿಯಲ್ಲಿ ಯೋಗ ಕ್ಲಾಸ್ ನಡೀತಾ ಇದೆ, ಉಚಿತವಾಗಿ ಕಲಿಸ್ತಾರೆ, ಚಾಪೆ ಒಂದು ತಂದರೆ ಸಾಕು ಅಂತ ಹೇಳಿ. ಹಾಗೆ ಫೆಬ್ರವರಿ 1ಕ್ಕೆ ಚಾಪೆಯೊಂದಿಗೆ ನಾನು ಇಲ್ಲಿ ಬಂದೆ. ಚಾಪೆ ಅಂದ್ರೆ ಯೋಗ ಮ್ಯಾಟ್. ಬಂದಾಗ ಇಲ್ಲಿ ಮೊದಲು ಆ ದಿನ ಮೇಡಮ್ ಇದ್ದಿದ್ರು, ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಜೀವನದಲ್ಲಿ ಪ್ರಥಮ ಬಾರಿ ವಜ್ರಾಸನದಲ್ಲಿ ಕೂತ್ಕೊಳ್ಳೋದು. ಕಾಲುಗಂಟು ಮುರಿದಂತೆ ಆಯ್ತು. ಮೇಡಮ್ ಹೇಳಿದ್ರು, ಇದು ನೋವಲ್ಲಿ ಆನಂದಿಸಿ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ರು, ಇನ್ನೊಮ್ಮೆ ಹೇಳಿದ್ರು, ಇದು ಸ್ಟಾರ್ಟಿಂಗ್ ಹೀಗೆ ಆಗ್ತದೆ, ಈ ಒಂದು ತಲೆ ತಿಂಬು ತಂದ್ರೆ ಸುಲಭವಾಗ್ತದೆ ಅಂತ ಹೇಳಿದ್ರು. ಮಾರನೇ ದಿನ ನಾನು ತಲೆ ತಿಂಬುವೊಂದಿಗೆ ಬಂದೆ. ಸುಲಭವಾಗ್ಲಿಲ್ಲ, ಇನ್ನು ಕಷ್ಟ ಅಂತೇಳಿ ಆಯ್ತು. ತುಂಬಾ ಹೊತ್ತು ಕೂತ್ಕೊಳ್ಳೋದು ಅದು ತುಂಬಾ ಕಷ್ಟ ಅಂತೇಳಿ ಆಯ್ತು. 3 ದಿನ ಹೀಗೇನೆ ಆಯ್ತು. ನನಗೆ ಅನಿಸಿತ್ತು, ಇದು ನನಗೆ ಹೇಳಿದ ವಿದ್ಯೆ ಅಲ್ಲ ಅಂತೇಳಿ. ಅದು 3-4 ದಿನ ಆದ ನಂತರ ಯೋಗ ಸರ್ ಬಂದು ಕೀ ಕೊಟ್ರು ಹೇಳಿದ್ರು, ಇಲ್ಲಿ ಒಂದು ಬೆಳಿಗ್ಗೆ ಬಂದು ವಾಲ್ ಓಪನ್ ಮಾಡಿ ಅಂತೇಳಿ. ಆ ಕೀ 5 ಗಂಟೆಗೆ ಇಲ್ಲಿ ಬರಬೇಕು. ಕೆಲವೊಮ್ಮೆ 3 ಗಂಟೆಗೆ ಎಚ್ಚರ ಆಗುವುದು, 2 ಗಂಟೆಗೆ ಎಚ್ಚರ ಆಗುವುದು, ಮೊಬೈಲ್ ರಿಂಗ್ ಆದಾಗೆ ಅನಿಸುವುದು, ಏನೆಲ್ಲ ಆಗ್ಲಿಕ್ಕೆ ಶುರು ಆಯ್ತು. ಹಾಗೆ ದಿನ ಹೋಯ್ತು. 1 ವಾರ ಕೀ ಸಮೇತ ಬರ್ತಿದ್ದೆ ನಾನು, ಕುಡಿಸಿ ಎಲ್ಲ ರೆಡಿ ಮಾಡಿ ಇಡ್ತಿದ್ದೆ. ಆಮೇಲೆ ನನಗೆ ಕಾರಣಾಂತರ ರಜೆ ಹಾಕ್ಬೇಕಾಯ್ತು. ರಜೆ ಹಾಕಿದೆ ನಾನು ಒಂದು 10 ದಿನ. ಸ್ವಲ್ಪ ಸಮಾಧಾನವಾಯ್ತು, ರಜೆ ಸಿಕ್ಕಿದ್ದೆ ಅಂತೇಳಿ. ಹಾಗೆ ಸಮಾಧಾನ ಇರುವಾಗ ಮೇಡಮ್ ಇದು ಮೆಸೇಜ್ ಬಂತು, ಯೋಗ ಕ್ಲಾಸಿಗೆ ಯಾಕೆ ಬರುವುದಿಲ್ಲ ಅಂತೇಳಿ. ನಾನು ಹೇಳಿದೆ, ಮಂಡೆಯಿಂದ ಬರ್ತೇನೆ ಅಂತ, ಸೋಮವಾರದಿಂದ ಬರ್ತೇನೆ ಅಂತೇಳಿ ಒಂದು ಮೆಸೇಜ್ ಹಾಕಿದೆ. ಹೋಗ್ಲಿಲ್ಲ. ಪುನಃ 3 ದಿನ ಬಿಟ್ಟು ಮೇಡಮ್ ಇಂದ ಫೋನ್ ಬಂತು, ಯೋಗ ಕ್ಲಾಸಿಗೆ ಯಾಕೆ ಬರುವುದಿಲ್ಲ ಅಂತೇಳಿ. ಮತ್ತೆ ಬೇರೆ ದಾರಿ ಇಲ್ಲವಾಯ್ತು. ಹಾಗಾಗಿ ನಾಳೆನೆ ಬರ್ತೇನೆ ಮೇಡಮ್ ಅಂತೇಳಿ ಚಾಪೆಯೊಂದಿಗೆ ಪುನಃ ಸಹ ಬಂದೆ. ಹೀಗೆ ಒಂದು ವಿಶಿಷ್ಟ ಅನುಭವ ಈ ಯೋಗ ತರಗತಿಯಲ್ಲಿ ನನಗೆ ಆಯ್ತು. ಬೆಳಿಗ್ಗೆ ಒಂದು ರೀತಿ ಪೂಜೆ, ಮಾತಾ ಪಿತಾ ನಮ್ಮ ತಂದೆ ತಾಯಿಯನ್ನು ಸ್ಮರಿಸುವುದು, ಗುರುಗಳನ್ನು ಸ್ಮರಿಸುವುದು, ರಾಷ್ಟ್ರವನ್ನು ಸ್ಮರಿಸುವುದು, ಒಂದು ರೀತಿಯ ಬೇರೆ ವಾತಾವರಣ ಇಲ್ಲಿ ನಮಗೆ ಅನ್ವಯಿಸಿತ್ತು. ನಾವು ಬೇರೆ ವಾತಾವರಣದಲ್ಲಿ ಬೆಳೆದವರು. ಇಲ್ಲಿ ಜಾತಿ ಧರ್ಮದ ಯಾವುದು ನಮಗೆ ಅಡಚಣೆ ಆಗಲಿಲ್ಲ. ವಯಸ್ಸಿನ ಏನೋ ಇತಿಮಿತಿ ಇಲ್ಲಿ ನೋಡ್ಲಿಕ್ಕೆ ಸಿಗಲಿಲ್ಲ. ಸಣ್ಣವರು ಸಾಯ್ತಿದ್ರು, ದೊಡ್ಡವರು ಸಾಯ್ತಿದ್ರು. ಗುರುಗಳ ಹತ್ರ ನಾನು ಕೇಳಿದೆ, ಸರ್ ನೀವು ಈ ಯೋಗ ಕಲಿಸ್ತೀರಿ, ತಮಗೆ ಏನು ಪ್ರಯೋಜನ ಅಂತೇಳಿ, ಏನಾದ್ರೂ ಪ್ರಯೋಜನ ಉಂಟಾ ಮೆಂಬರ್ಶಿಪ್ ಅಲ್ಲಿ, ಅಥವಾ ಏನಾದ್ರೂ ಟ್ರಸ್ಟ್ ಆ ರೀತಿಯನ್ನು ಉಂಟಾ ಅಂತೇಳಿ. ಸರ್ ಹೇಳಿದ್ರು, ನಮ್ಮ ಯೋಗ ಗುರುಗಳು ನಮಗೆ ಉಚಿತವಾಗಿ ಕಲಿಸಿದ್ದಾರೆ, ಅದು ನಾನು ಉಚಿತವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದೇನೆ ಅಂತೇಳಿ. ಸ್ವಂತಕ್ಕಾಗಿ ಸ್ವಲ್ಪ, ಸಮಾಜಕ್ಕಾಗಿ ಸರ್ವಸ್ವ ಪ್ರತಿದಿನ ಅಲ್ಲಿ ಕೇಳಲಿಕ್ಕೆ ಸಿಗ್ತಾ ಇತ್ತು. ಏನೋ ಒಂದು ರೀತಿ ಬದಲಾವಣೆ ಆದಂತೆ ಭಾಸವಾಯಿತು. ದಿನ ಕಳೆದಂತೆ ನನಗೆ ಒಂದು ಹಠ ಇದ್ದಿತ್ತು, ಯೋಗ ಡೇ ಆಗುವಾಗ ತಲೆ ತಿಂಬುವನ್ನು ಬಿಡಬೇಕಂತೇಳಿ. ಹಾಗೆ ಮೊನ್ನೆ 13ನೇ ತಾರೀಕಿಗೆ ಬರ್ತಾ ಇರುವಾಗ ನೆನಪಾಯ್ತು, ತಲೆ ದಿಂಬು ತರಲಿಲ್ಲ ಅಂತೇಳಿ. ನನಗೆ ತಲೆ ದಿಂಬು ಇಲ್ಲದೆ ಅದು ವಜ್ರಾಸನ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ಅರ್ಧ ಬಂದಾಯ್ತು, ಹಿಂದೆ ಹೋದ್ರೆ ಲೇಟ್ ಆಗ್ತದೆ. ಹಾಗಂತೇಳಿ ತಲೆ ದಿಂಬು ಇಲ್ಲದೆ ಬಂದೆ, ಕೂತ್ಕೊಂಡೆ. ತುಂಬಾ ಕಷ್ಟವಾಯ್ತು. 1 ದಿನ ಆಯ್ತು. ಈಗ ತಲೆ ದಿಂಬಿದ ಅಗತ್ಯ ಇಲ್ಲ, ತಲೆ ದಿಂಬು ಇಲ್ಲದೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಕಲಿತೆ. ಖಂಡಿತವಾಗಿಯೂ ಇದೊಂದು ವಿಶಿಷ್ಟ ಅನುಭವ, ನಮಗೆ ಗೊತ್ತಿಲ್ಲದೆ ಆದಂತಹ ಅನುಭವ. ಇದನ್ನು ಕಲ್ಪಿಸಿದ ನಮ್ಮ ಗುರುಗಳಿಗೆ ಹಾಗೂ ನಮಗೆ ಸಹಕಾರ ನೀಡುವ ಯೋಗ ಮಿತ್ರರಿಗೆ ಅಭಿನಂದಿಸುತ್ತಾ ಈ ಅನಿಸಿಕೆಗಾಗಿ ಧನ್ಯವಾದಗಳು. ಚಾಪೆ ಬಂತು, ದಿಂಬು ಬಂತು, ಕೀಯೂ ಬಂತು, ಆದ್ರೆ ಮನೆಯವರು ಮಾತ್ರ ಮನೆಯಲ್ಲಿ ಉಳ್ಕೊಂಡ್ರು ಅನ್ನುವ ಉತ್ತಮವಾದ ತಮ್ಮ ಅನಿಸಿಕೆಯನ್ನ ನಮ್ಮ ಮುಂದೆ ವಿಸ್ತರಿಸಿದ್ದಾರೆ ಶ್ರೀಯುತ ಸ್ಟೀಫನ್ ಸರ್ ಅವರು. ಅವರಿಗೆ ನಾವು ಕೃತಜ್ಞತೆಯನ್ನ ಅರ್ಪಿಸ್ತಾ, ಇದೀಗ ಇನ್ನೊಬ್ಬರು ಅನಿಸಿಕೆಗಾಗಿ ಮುಂದೆ ಬರ್ತಾ ಇದ್ದಾರೆ. ಶ್ರೀಮತಿ ಅಶ್ವಿನಿ ಕುಂಜಾಲ್ ಇವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ಲೀಸ್ ಮೇಡಮ್.
ಸಭೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಗೂ, ಯೋಗ ಗುರುಗಳಿಗೂ ಹಾಗೂ ಸಮಸ್ತ ಯೋಗ ಬಾಂಧವರಿಗೂ ಶುಭ ಸಾಯಂಕಾಲದ ನಮಸ್ಕಾರಗಳು. ಅದೇ ರೀತಿ ವಿಶ್ವ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಯೋಗವೆಂಬುದು ಮನಸ್ಸು ಹಾಗೂ ಶರೀರವನ್ನು ಸಂತೋಷದಿಂದಲೂ ಆರೋಗ್ಯದಿಂದಲೂ ಇಡಲು ಇರುವಂತಹ ಒಂದು ವಿದ್ಯೆ. ಅದೊಂಥರ ದೈವಿಕ ಅನುಭವ. ಶರೀರದ ಉತ್ತಮ ಆರೋಗ್ಯಕ್ಕೂ ಮನಸ್ಸಿನ ನಿರಾಳತೆಗೂ ಇರುವ ಒಂದು ವಿದ್ಯೆ. ಅಶ್ವಿನಿ ಎಂಬ ನಾಮಧೇಯದಿಂದ ಕರೆಯಲ್ಪಡುವ ನಾನು ಬಾಲ್ಯದಿಂದಲೂ ಯೋಗದ ಕುರಿತು ತುಸು ಆಸಕ್ತಿಯನ್ನು ಹೊಂದಿದ್ದು, ಕಳೆದ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ನಮ್ಮ ಶ್ರೀಕೃಷ್ಣ ಯೋಗ ಕೇಂದ್ರಕ್ಕೆ ಗುರು ದಂಪತಿಗಳ ಶಿಷ್ಯಳಾಗಿ ದಾಖಲಾಗಿರುತ್ತೇನೆ. ಇಲ್ಲಿ ಹಂತ ಹಂತವಾಗಿ ಪ್ರತಿದಿನ ಪ್ರಾರ್ಥನಾ ಶ್ಲೋಕಗಳು, ಆಸನಗಳಿಗೆ ಪೂರಕವಾಗಿರುವಂತಹ ವ್ಯಾಯಾಮಗಳು, ಅದೇ ರೀತಿ ವಿವಿಧ ರೀತಿಯ ಯೋಗಾಭ್ಯಾಸಗಳು, ಪ್ರಾಣಾಯಾಮ, ಧ್ಯಾನ ಇತ್ಯಾದಿ ತಿಳಿಸಿಕೊಡುತ್ತಾರೆ. ಇದರ ಹೊರತಾಗಿಯೂ ಇದು ಕೇವಲ ನಮ್ಮ ಶರೀರ ಹಾಗೂ ಮನಸ್ಸಿಗೆ ಸಂಬಂಧಪಟ್ಟಿರುವಂತದ್ದು. ಆದ್ರೆ ಇದನ್ನು ಹೊರತುಪಡಿಸಿ ಅನೇಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಿಕ್ಕೆ ಯೋಗ ದಂಪತಿಗಳು ನಮಗೆ ಅವಕಾಶ ಮಾಡಿಕೊಟ್ಟಿರುತ್ತಾರೆ. ದೇವಸ್ಥಾನಗಳ ಭೇಟಿ, ಪ್ರವಾಸ ಹಾಗೂ ಇನ್ನಿತರ ಆಶ್ರಮಗಳ ಭೇಟಿ ಹಾಗೂ ಹಲವಾರು ಸಮಾಜಕ್ಕೆ ಪೂರಕವಾದಂತಹ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ನಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಿರುವ ಯೋಗ ದಂಪತಿಗಳಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆಯೇ. ತುಂಬಾ ದಿನ ರಜೆ ಮಾಡಿದಾಗ ಸಂದೇಶದ ಮುಖಾಂತರ ನಮ್ಮನ್ನು ಎಚ್ಚರಿಸುತ್ತಾರೆ. ಯೋಗ ತರಬೇತಿಯನ್ನು ಉಚಿತವಾಗಿ ನೀಡಿ ತಮ್ಮ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸ್ತಾ ಇದ್ದಾರೆ. ಶಿವ ನಮಸ್ಕಾರ, ಗುರು ನಮಸ್ಕಾರ ಇನ್ನಿತರ ನೂತನ ಅಭ್ಯಾಸಗಳನ್ನು ತಿಳಿಸಿಕೊಟ್ಟಿರುತ್ತಾರೆ. ಆಗಾಗ ತರಗತಿಗಳನ್ನು ನಡೆಸಲು ಅವಕಾಶವನ್ನು ನೀಡಿ ನಮ್ಮಲ್ಲಿನ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತಾರೆ. ಯೋಗ ಕೇಂದ್ರಕ್ಕೆ ಬರುವುದರಿಂದಾಗಿ ತನು ಹಾಗೂ ಮನ ಎರಡೂ ಕೂಡ ಸಂತಸದಿಂದ ಇರಲಿಕ್ಕೆ ಅನುಕೂಲಕರವಾಗಿದೆ. ಒಂದು ಸಣ್ಣ ಕವನ, ಸ್ವರಚಿತ ಕವನದೊಂದಿಗೆ ಈ ಒಂದು ಅನಿಸಿಕೆಗೆ ನಾನು ವಿರಾಮ ಹಾಕ್ಲಿಕ್ಕೆ ಇಷ್ಟಪಡ್ತೇನೆ. ಮುಂಜಾನೆಯ ಯೋಗಾಭ್ಯಾಸ ಅನ್ನದಿರಿ ಇದು ಬಹಳ ಪ್ರಯಾಸ. ಯೋಗ ಮಾಡಿ ತನು ಮನದಿಂದ ದೃಢರಾಗುವ ಮಾರ್ಗದರ್ಶಕ ಯೋಗ ದಂಪತಿಗಳಿಗೆ ಸದಾ ಚಿರಋಣಿಯಾಗಿರುವ. ಅವಕಾಶಕ್ಕಾಗಿ ಧನ್ಯವಾದಗಳು. ಸ್ವರಚಿತ ಕವನದೊಂದಿಗೆ ಅಶ್ವಿನಿ ದೇವತೆಗಳ ಸ್ಮರಣೆಯನ್ನ ಅಶ್ವಿನಿ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಂದಡಿ ಗೌರವಾರ್ಪಣೆ ಶ್ರೀಯುತ ಶ್ರೀಧರ್ ಬಾಯರಿ ಸರ್ ಇವರಿಗೆ ಜ್ಯೇಷ್ಠರು, ಶ್ರೇಷ್ಠರು, ಸಕಲ ಕಲಾವಲ್ಲಭರು, ವಿದ್ವದ್ವನೆಯರು, ನಾಡಿಯ ಮಿಡಿತವನ್ನ ನೋಡಿಯೇ ಮೋಡಿ ಮಾಡಿ ಸಕಲರನ್ನು ಕೂಡ ಜಾಗೃತಗೊಳಿಸುವವರು ಶ್ರೀಯುತ ಶ್ರೀಧರ್ ಬಾಯರಿ ಸರ್ ಇವರು. ಎದುರಿಗೆ ಅವರಿಗಾಗಿ ಇಟ್ಟಂತಹ ಆಸನದಲ್ಲಿ ಅವರು ಉಪಸ್ಥಿತರಾಗಬೇಕು ಎನ್ನುವುದಾಗಿ ಕೇಳಿಕೊಳ್ಳುತ್ತಾ ಅವರ ಪರಿಚಯವನ್ನ ಶ್ರೀಮಾನ್ ಮಂಜುನಾಥ್ ಸರ್ ಇವರು ಮಾಡಿಕೊಡ್ಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಅತಿಥಿ ಗಣ್ಯರೇ ಹಾಗೂ ನಮ್ಮೆಲ್ಲ ಶಿಬಿರಾರ್ಥಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ತಾ, ಬದುಕು ಬೆಳಗಬೇಕು, ಅದು ಅದೆಷ್ಟೋ ಜನರ ಬದುಕಿಗೆ ಬೆಳಕಾಗಬೇಕು. ಪ್ರಾಚೀನ ಕಾಲದಿಂದಲೂ ನಮ್ಮ ಋಷಿ ಮುನಿಗಳು ನೀಡಿರುವ ಸಂದೇಶವಿದು. ಅಂದಿನಿಂದ ಇಂದಿನವರೆಗೂ ಮನೆ ಮನೆಗಳಲ್ಲಿ ಗಿಡಮೂಲಿಕೆಗಳ ಔಷಧಿಗಳನ್ನ ಜನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬಂದಿದ್ದಾರೆ. ಇದು ನಮಗೆಲ್ಲ ಹೆಮ್ಮೆ ತರುವಂತಹ ವಿಚಾರ. ಇದಕ್ಕೆ ಪೂರಕವಾಗಿ ಹಲವಾರು ಜನ ವೈದ್ಯರು ತಮ್ಮ ವೃತ್ತಿ ಬದುಕಿನಲ್ಲಿ ಆಯುರ್ವೇದದ ಮಹತ್ವವನ್ನು ಜನರಿಗೆ ತಿಳಿಸುತ್ತಾ ಪುರಾತನ ಪರಂಪರೆಯನ್ನ ಉಳಿಸಿ ಬೆಳೆಸುವಲ್ಲಿ ಮಹತ್ತರವಾದ ಪಾತ್ರವನ್ನ ನಿರ್ವಹಿಸುತ್ತಾ ಬಂದಿದ್ದಾರೆ. ಅಂತ ಸಾಧಕರಲ್ಲಿ ಒಬ್ಬರಾದ ಡಾಕ್ಟರ್ ಶ್ರೀಧರ್ ಬಾಯರಿ ಅವರನ್ನ ಯೋಗ ದಿನದ ಈ ಸಂದರ್ಭದಲ್ಲಿ ಕೃಷ್ಣ ಯೋಗ ತರಬೇತಿ ಕೇಂದ್ರದ ವತಿಯಿಂದ ಸನ್ಮಾನಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ. ಅವರನ್ನ ಪ್ರೀತಿಪೂರ್ವಕವಾಗಿ ನಾವು ಬರಮಾಡಿಕೊಳ್ತಾ ಇದ್ದೇವೆ ತಮ್ಮೆಲ್ಲ ಪ್ರೀತಿಯ ಚಪ್ಪಾಳೆಯ ಮೂಲಕ. ಡಾಕ್ಟರ್ ಶ್ರೀಧರ್ ಬಾಯರಿ ಅವರ ಪರಿಚಯ: ಮಂಡತಿ ಸಮೀಪದ ಪ್ರಕೃತಿ ಮಾತೆಯ ಒಡೆಯಲಾದ ತಂತ್ರಾಡಿಯಲ್ಲಿ ಜನನ, ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ PUCಯನ್ನು ಓದ್ತಾರೆ. ಉದ್ಯಾವರದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜಿನಲ್ಲಿ BAMS ಪದವಿಯನ್ನು ಪಡೆದು ಗುಜರಾತಿನ ಜಾಮ್ನಗರದ ಆಯುರ್ವೇದ ವಿಶ್ವವಿದ್ಯಾನಿಲಯದಲ್ಲಿ
ಸ್ನಾತಕೋತ್ತರ MD ಪದವಿಯನ್ನ ಮುಡಿಗೇರಿಸಿಕೊಳ್ತಾರೆ. 1997 ಇಸವಿಯಿಂದ 2016 ಇಸವಿಯವರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಅಧ್ಯಾಪನ ಮತ್ತು ವೈದ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. 2018ರಲ್ಲಿ ಪೂರ್ಣಪ್ರಜ್ಞಾ ಕಾಲೇಜಿನ ಖ್ಯಾತ ಸಸ್ಯಶಾಸ್ತ್ರಜ್ಞರಾದ ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಅವರ ಮಾರ್ಗದರ್ಶನದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ PhD ಯನ್ನ ಪಡಿತಾರೆ. 20 ವರ್ಷಗಳಲ್ಲಿ ಸುಮಾರು 1,500 ಸ್ನಾತಕ ವಿದ್ಯಾರ್ಥಿಗಳಿಗೂ 1,500 ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೂ ಅಧ್ಯಾಪನ ಮಾಡಿದ ಗುರು ಇವರಾಗಿದ್ದಾರೆ. 3 ವಿದ್ಯಾರ್ಥಿಗಳ ಡಾಕ್ಟರೇಟ್ ಪದವಿಗೆ ಮಾರ್ಗದರ್ಶನ ಮಾಡಿದ ಹೆಮ್ಮೆ ಇವರದು. ಸಂಸ್ಥೆಯ ದ್ರವ್ಯಗುಣ ವಿಭಾಗದ ಮುಖ್ಯಸ್ಥರಾಗಿ, ಜಾನಪದ ವೈದ್ಯಕೀಯ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಮಾರು 800ಕ್ಕೂ ಹೆಚ್ಚು ಮಾಹಿತಿ ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದರು. ದೇಶೀಯ ಅಂತರ್ದೇಶೀಯ ಸೆಮಿನಾರ್ಗಳಲ್ಲಿ ಭಾಗವಹಿಸಿ ತಮ್ಮ ವೈಜ್ಞಾನಿಕ ಪ್ರಬಂಧ ಮಂಡನೆ ಮಾಡಿದ್ದಾರೆ. ಸುಮಾರು 40ಕ್ಕೂ ಅಧಿಕ ಸಂಶೋಧನಾ ಲೇಖನಗಳನ್ನ ಪ್ರಕಟಿಸಿದ್ದಾರೆ. ಸಸ್ಯಗಳ ಬಗ್ಗೆ ಅಪಾರ ಜ್ಞಾನ ಹೊಂದಿರುವ ಇವರು ನಮ್ಮೂರ ಸಸ್ಯ ಉಳಿಸಿ ಬೆಳೆಸಿ ಬಳಸಿ ಎನ್ನುವ ಆಂದೋಲನವನ್ನು ನಡೆಸ್ತಾ ಇದ್ದಾರೆ. ಶುದ್ಧ ಆಯುರ್ವೇದದಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿದ ಇವರ ಸೇವೆಯನ್ನು ಮನಗಂಡು ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯ ರಾಷ್ಟ್ರೀಯ ಆಯುರ್ವೇದ ವಿದ್ಯಾಪೀಠ ನವದೆಹಲಿ ರಾಷ್ಟ್ರ ಮಟ್ಟದ 93 ಗುರುಗಳಲ್ಲಿ ಇವರನ್ನ ಒಬ್ಬರನ್ನಾಗಿ ಆಯ್ಕೆ ಮಾಡಿದೆ. ಉತ್ತಮ ಶಿಕ್ಷಕ ಪ್ರಶಸ್ತಿ, ರಾಜ್ಯದ ಉತ್ತಮ ಸಂಶೋಧನಾ ಪ್ರಶಸ್ತಿ ಇವರಿಗೆ ದೊರೆತಿದೆ. ಕಳೆದ 26 ವರ್ಷಗಳಿಂದ ಬ್ರಹ್ಮಾವರದ ವಿಜಯ ಆಯುರ್ವೇದಿಕ್ ಕ್ಲಿನಿಕ್ ನಲ್ಲಿ ಶುದ್ಧ ಆಯುರ್ವೇದಿಕ್ ಚಿಕಿತ್ಸೆಯನ್ನ ನೀಡುತ್ತಾ ಇದ್ದಾರೆ. 7 ವರ್ಷಗಳಿಂದ ಉಡುಪಿಯ ಕೊರಂಕೂರಿನ ಗಾಂಧಿ ಆಸ್ಪತ್ರೆಯಲ್ಲಿ ಆಯುರ್ವೇದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸರ್, ನಿಮ್ಮ ಸೇವೆ ನಮ್ಮ ಸಮಾಜಕ್ಕೆ ಇನ್ನಷ್ಟು ದೊರಕಬೇಕು ಎಂದು ಆಶಿಸುತ್ತಾ ನಮ್ಮೆಲ್ಲರ ಪರವಾಗಿ ನಿಮ್ಮನ್ನ ಅಭಿನಂದಿಸ್ತಾ ಇದ್ದೇವೆ. ಅವರಿಗೆ ಶ್ರೀಯುತ ಸುಧಾಕರ್ ಶೆಟ್ಟಿ ತಂತ್ರಾಡಿ ಇವರು ಶಾಲನ್ನ ಹೊರಿಸ್ತಾ, ಹಾಗೆ ಗುರುವರ್ಯರು ಅವರಿಗೆ ಫಲತಾಂಬೂಲವನ್ನ ನೀಡುತ್ತಾ, ಹಾಗೆ ಹೂಗಿಡಗಳನ್ನು ಕೂಡ ಕೊಡುತ್ತಾ, ಸ್ಮರಣಿಕೆಯನ್ನು ಕೂಡ ಗುರು ದಂಪತಿಗಳು ನೀಡುತ್ತಾ ಗೌರವಾರ್ಪಣೆಯನ್ನ ಅರ್ಪಿಸ್ತಾ ಇದ್ದಾರೆ. ಇದು ಕೇವಲ ನಮ್ಮ ಗೌರವವಷ್ಟೇ, ತಮ್ಮ ಸೇವೆ ಹಿರಿದಾದದ್ದು, ಆದರೆ ನಮ್ಮ ಕೈಂಕರ್ಯ ಅತ್ಯಂತ ಕಿರಿದಾದದ್ದು ಎನ್ನುವುದಾಗಿ ನೆನಪಿಸಿಕೊಳ್ಳುತ್ತಾ ಅಭಿನಂದಿಸುತ್ತಿದ್ದೇವೆ. ಸನ್ಮಾನವನ್ನ ಪಡೆದಂತಹ ಡಾಕ್ಟರ್ ಶ್ರೀಧರ್ ಪಾಯರಿ ಸರ್ ಇವರು ನಮ್ಮನ್ನ ಉದ್ದೇಶಿಸಿ ತಮ್ಮ ಹಿತನುಡಿಯನ್ನ ಆಡಿ ನಮ್ಮನ್ನ ಹುರಿದುಂಬಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ಲೀಸ್ ಸರ್. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರತ್ತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿನಾಥೋಸ್ಮಿ. ಪತಂಜಲಿ ಮುನಿಗೆ ನಮಸ್ಕರಿಸುತ್ತಾ, ಧನ್ವಂತರಿಯನ್ನು ಸಹ ನಮಸ್ಕರಿಸುತ್ತಾ, ನೆರೆದಿರುವಂತಹ ಎಲ್ಲ ಯೋಗ ಬಂಧುಗಳೇ, ಈ ಯೋಗ ಬಂಧುಗಳಿಗೂ ಹಾಗೆ ಈ ರೋಟರಿಗೂ ಯೋಗ ಬಂಧುಗಳಾಗಿ ಏನು ನರವಳ್ಕೊಂಡು ಹೋಗ್ತಾ ಉಂಟು ಅಂತ ನನಗೆ ಇವತ್ತು ನೋಡಿದಾಗ ತುಂಬಾ ಆಶ್ಚರ್ಯ ಆಯ್ತು, ಖುಷಿ ಆಯ್ತು. ಯಾಕಂದ್ರೆ ತುಂಬಾ ವರ್ಷ ಆಗಿತ್ತು ನಾನು ಇಲ್ಲಿ ಬರದೆ, ರೋಟರಿ ಬಿಲ್ಡಿಂಗಿಗೆ ಬರದೆ. ಇವತ್ತು ನಿಮ್ಮನ್ನೆಲ್ಲ ನೋಡಿ ಅಷ್ಟು ಸಂತೋಷವಾಯ್ತು. ಮೊದಲಾಗಿ ಇವತ್ತು ಮಾಡಿದ ಸನ್ಮಾನ ನನಗೆ ಮೊದಲೇ ಹೇಳಿಲ್ಲ. ನನಗೆ ಬನ್ನಿ 10 ನಿಮಿಷ ಮಾತಾಡಿ ಹೋಗ್ಬೇಕು ಡಾಕ್ಟರ್ ಕ್ಲಿನಿಕ್ನ ಮಧ್ಯೆ ಅಂತ. ವಿದ್ಯಾರ್ಥಿನ ಬರ್ಲಿಕ್ಕೆ ಹೇಳಿ ಕ್ಲಿನಿಕಲ್ಲಿ ಕೂಡಿಸಿದ್ದೇನೆ, ಇಲ್ಲಿ ಬಂದೆ ಬೇಗ ಮುಗಿಸಿ ಓಡ್ತೇನೆ ಅಂತ ಹೇಳಿದ್ದೇನೆ. ನನಗೆ ಸನ್ಮಾನ ಮಾಡಿದ್ರು, ಅದೆಲ್ಲ ನನಗೆ ಮಾಡಿದ ಸನ್ಮಾನ ಅಲ್ಲ, ಯೋಗಕ್ಕೆ, ಯೋಗ ಬಂಧುಗಳಿಗೆ ಮಾಡಿದ ಸನ್ಮಾನ. ಹಾಗಾಗಿ ಅದನ್ನು ನಿಮಗೆಲ್ಲ ಸಮರ್ಪಿಸ್ತಾ ಇದೆ. ಎರಡನೇದಾಗಿ ಈ ಯೋಗ ಇದೆಯಲ್ಲ, ಆಗ ಗೋಪಾಲಕೃಷ್ಣ ಅವರು ಒಂದು ಮಾತು ಹೇಳಿದ್ರು, ಇದು ಸಂಯೋಜನೆ ಮಾಡುವಂತಹದ್ದು ಅಂತ, ಒಬ್ಬರನ್ನೊಬ್ಬರನ್ನ ಕನೆಕ್ಟ್ ಮಾಡುವಂತಹದ್ದು ಅಂತ. ಈ ನಮ್ಮ
ಮಾನವ ಜನ್ಮ ಉಂಟಲ್ಲ ತುಂಬಾ ದುರ್ಲಭ. ಈ ನಮ್ಮ ಆತ್ಮಕ್ಕೆ ಮನಸ್ಸಿನ ಸಂಯೋಗ ಆಗ್ಬೇಕು. ಬುದ್ಧಿ ಮತ್ತೆ ಮನಸ್ಸು ಹೇಳಿದ ಹಾಗೆ ಅದು ಆತ್ಮಕ್ಕೆ ಅದು ಸಂಯೋಗ ಆಗ್ಬೇಕು. ಎರಡನೆಯ ಸಂಯೋಗ ಆಗ್ಬೇಕಾಗಿರೋದು ಈ ಆತ್ಮಕ್ಕೆ ಏನು ಈ ದೇಹದ ಬಗ್ಗೆ ಸಂಯೋಗ ಆಗ್ಬೇಕು. ಮೂರನೆಯ ಸಂಯೋಗ ಆಗ್ಬೇಕಾಗಿರೋದು ಆತ್ಮಕ್ಕೆ ಹೊರಗಿನ ಮನುಷ್ಯರೊಟ್ಟಿಗೆ ಸಂಯೋಗ ಆಗ್ಬೇಕು. ನಾಲ್ಕನೆಯ ಸಂಯೋಗ ಆಗ್ಬೇಕಾಗಿರೋದು ಯೋಗ ಆಗ್ಬೇಕಾಗಿರೋದು ನಮ್ಮ ಈ ಆತ್ಮಕ್ಕೆ ಪ್ರಪಂಚದ ಪ್ರತಿಯೊಂದು ವಸ್ತುವಿನ ಬಗ್ಗೆ, ಜಲ ನೆಲ ಯಾವುದು ಬೇಕಾದ್ರು ಅದರ ಒಟ್ಟಿಗೆ ಸಂಯೋಗ ಆಗ್ಬೇಕು. ಈ ನಾಲ್ಕು ಸಂಯೋಗ ಆಗಿ ನಾವು ಚೆನ್ನಾಗಿ ಬದುಕಬೇಕಾದ್ರೆ ನಮ್ಮ ಮನಸ್ಸಿನ ಬುದ್ಧಿಯ ಜೊತೆಗೆ, ನಮ್ಮ ದೇಹದ ಜೊತೆಗೆ, ನಮ್ಮ ಅಕ್ಕಪಕ್ಕದವರ ಜೊತೆಗೆ, ಈ ಪ್ರಕೃತಿಯಲ್ಲಿ ಎಲ್ಲಿ ಇರುವಂತ ಎಲ್ಲ ಪ್ರಾಣಿ ಪಕ್ಷಿಗಳ ಜೊತೆಗೆ ನಾವು ಚೆನ್ನಾಗಿ ಬದುಕಬೇಕಾದ್ರೆ, ಯೋಗ ಬೇಕಾದ್ರೆ ಈ ಆತ್ಮ ಮತ್ತೆ ಪರಮಾತ್ಮ ಒಂದು ಶಕ್ತಿ ಉಂಟಲ್ಲ, ದೊಡ್ಡ ಶಕ್ತಿ, ಅದರೊಟ್ಟಿಗೆ ಯೋಗ ಆಗ್ಬೇಕು. ಈ ಐದನೆಯದ್ದು ಯೋಗ ಆಗದಿದ್ದ ಸಂಯೋಗ ಆಗದೇ ಇದ್ರೆ ಒಂದು ವೇಳೆ ಈ ನಾಲ್ಕನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಯೋಗ ಹೇಳಿಕೊಡ್ತದೆ ಆತ್ಮನಿಗೂ ಮತ್ತೆ ಪರಮಾತ್ಮನಿಗೂ ಸಂಯೋಗ ಮಾಡುವುದು ಹೇಗೆ ಅಂತ. ಧ್ಯಾನದಲ್ಲಿ ಕೂತ್ಕೊಳ್ತೀರಾ, ಮಾಸ್ಟರ್ ಹೇಳ್ತಾರೆ ಇಲ್ಲಿಂದ ಸೀದಾ ಹೋಗಿ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ನೋಡಿ ಬನ್ನಿ ಅಂತ. ಅದು ಸಂಯೋಗ ಮಾಡುದು. ಆತ್ಮನಿಗೂ ಪರಮಾತ್ಮನಿಗೂ ಸಂಯೋಗ ಆದ ತಕ್ಷಣ ನಮ್ಮಲ್ಲಿ ಅಂತರ್ಯದಲ್ಲಿರುವಂತಹ ಎನರ್ಜಿ ಉಂಟಲ್ಲ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಆಗ ನಾವು ಇನ್ನೊಬ್ರಿಗೆ ಒಳ್ಳೆದೇ ಮಾಡ್ಬೇಕು, ಕೆಟ್ಟದ್ ಮಾಡಬಾರದು, ಕೆಟ್ಟದನ್ನ ನೋಡ್ಲಿಕ್ಕೆ ಆಗುದಿಲ್ಲ, ಆ ತರದ ಒಂದು ಭಾವನೆ ಬರ್ತದೆ, ಒಳ್ಳೆ ಸಮಾಜ ಬರ್ತದೆ. ಆದ್ರಿಂದ ಈ ಯೋಗ ಏನೆಲ್ಲ ಕಲಿಸ್ತದೆ ಕೇಳಿದ್ರೆ ನಮ್ಗೆ ಬುದ್ಧಿ ಕಲಿಸ್ತದೆ, ಚೆನ್ನಾಗಿ ಬುದ್ಧಿ ಬರುತ್ತೆ. ಯಾವ ಡಿಸಿಷನ್ ಮಾಡಬೇಕು ಯಾವ್ದು ಮಾಡಬಾರದು ಅದರ ಬಗ್ಗೆ ಬರ್ತದೆ. ಬಲ ಸಿಗ್ತದೆ, ಬುದ್ಧಿ ಬಲ, ಒಳ್ಳೆಯ ಬಲ ಬರ್ತದೆ. ಶಾರೀರಿಕವಾದ ಬಲ, ಸಾಮಾಜಿಕವಾದ ಬಲ, ದೈಹಿಕವಾದ ಬಲವನ್ನ ಸಹ ಈ ಯೋಗ ಕೊಡ್ತದೆ. ಯಶಸ್ಸು ಸಿಗ್ತದೆ, ಒಳ್ಳೆಯ ಯಶಸ್ಸು ಸಿಗ್ತದೆ. ನಿಮ್ಗೆ ನಿಮ್ಮ ಕಾರ್ಯಕ್ಷಮತೆ ಜಾಸ್ತಿ ಆಗ್ತದೆ, ಎಲ್ಲಿ ಹೋದ್ರೂ ಒಳ್ಳೆ ಕೆಲಸ ಮಾಡಬಹುದು. ನಿಮ್ಗೆ ಡಿಸಿಷನ್ ಕಷ್ಟ ಆಗುದೇ ಇಲ್ಲ, ತಪ್ಪು ಮಾಡುವುದೇ ಇಲ್ಲ, ಆ ತರದ ಒಂದು ಯಶಸ್ಸು ಸಿಗ್ತದೆ. ಧೈರ್ಯ ಸಿಗ್ತದೆ, ಮಾನಸಿಕವಾದ ಶಾರೀರಿಕವಾದ ಧೈರ್ಯ ಇರ್ತದೆ. ಯಾರು ಯೋಗಾಭ್ಯಾಸ ಇರ್ತಾರೆ ಅವರು ಅಂಜುದೇ ಇಲ್ಲ, ಹೆದರಿಕೆ ಇಲ್ಲ. ಹುಲಿ ಬರ್ಲಿ ಇಲಿ ಬರ್ಲಿ, ಅಕ್ಕಳೆ ಬರ್ಲಿ ಜಿರಳೆ ಬರ್ಲಿ, ಯಾರೇ ಬರ್ಲಿ ಹೆದರಿಕೆ ಆಗುದಿಲ್ಲ ಅಂತ ಒಂದು ಮನೋಭಾವನೆ ಬರ್ತದೆ. ನಿರ್ಭಯತ್ವ, ಭಯವೇ ಇಲ್ಲ. ಹಗಲು ರಾತ್ರಿ ಯಾವ್ದು ಭಯ ಇಲ್ಲ, ಯಾಕಂದ್ರೆ ಯಾರ ಮೇಲೂ ಭಯ ಇಲ್ಲ. ಯಾಕಂದ್ರೆ ನಾವು ತಪ್ಪು ಮಾಡಲ್ಲ, ಅದಕ್ಕಾಗಿ ನಮ್ಗೆ ಭಯ ಇಲ್ಲ. ಅರೋಗತ, ರೋಗರಹಿತ ಜೀವನ, ಶಾರೀರಿಕವಾಗಿ ಮಾನಸಿಕವಾಗಿ ರೋಗ ಇಲ್ಲದಂತಹ ಜೀವನ ನಮ್ದಾಗಿ ಬರ್ತದೆ. ಹಾಗೆ ಅಜಾಡ್ಯ, ಏನು ಜಾಡ್ಯತೆ ಇಲ್ಲ, ಜಡತ್ವ ಇಲ್ಲದಂತಹ ವೆರಿ ಆಕ್ಟಿವ್, ಯಾವಾಗ್ಲೂ ಆಕ್ಟಿವ್. ಬೆಳಿಗ್ಗೆ 4 ಗಂಟೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ಆಕ್ಟಿವ್ ಆಗಿರ್ಬೋದು, ವಿದೌಟ್ ರೆಸ್ಟ್. ಅಂತಹ ಚುರುಕು ಆಕ್ಟಿವ್ ಆಗಿ ಇರಲಿಕ್ಕೆ ಈ ಯೋಗದಿಂದ ಸಾಧ್ಯ. ಇಂತಹ ಯೋಗಾಭ್ಯಾಸ ಹೇಳಿಕೊಡುವಂತಹ ಗುರುಗಳಿಗೆ ನಮನ. ಯಾಕೆಂದ್ರೆ ನಿಸ್ವಾರ್ಥದಿಂದ ಹೇಳಿಕೊಡ್ತಾರಲ್ಲ, ಅದನ್ನ ನೀವೆಲ್ಲ ಮಾಡ್ತಿರಲ್ಲ, ಅದು ನಿಮ್ಮ ಭಾಗ್ಯ, ಅದು ಯೋಗ, ದೊಡ್ಡ ಸಹಯೋಗ. ಯೋಗ ನಮ್ಗೆ ಆನೆ ಕೊಡ್ತದೆ ಅಂತ ಹೇಳ್ತೇವೆ ನಾವು ಯಾವತ್ತು. ಆನೆ ಅಯ್ಯೋ ಸಾಕೋದು ಕಷ್ಟ ಅಂತ ಹೇಳ್ಬೇಡಿ, ಯೋಗ ಆನೆ ಕೊಡ್ತದೆ ಹೇಳಿದ್ರೆ ಆ ಫಾರ್ ಆರೋಗ್ಯ, ನೇ ಫಾರ್ ನೆಮ್ಮದಿ. ಯೋಗ ನಮ್ಗೆ ಆನೆ ಕೊಡ್ತದೆ, ಆರೋಗ್ಯ ಕೊಡ್ತದೆ, ನೆಮ್ಮದಿ ಕೊಡ್ತದೆ. ಈ ಯೋಗ ದಿನಾಲು ಮಾಡಿದರೆ ಜಾತಿ ಮತ ಪಂಥ ಧರ್ಮ ಏನಿಲ್ಲ. ನಮ್ಮ ಈ ಉಪನಿಷತ್ತುಗಳು ಪುರಾಣಗಳು ವೇದಗಳಲ್ಲಿ ಎಲ್ಲೂ ಸಹ ಜಾತಿ ಮತ ಪಂಥ ಧರ್ಮ ಇಲ್ಲ. ಅದು ಮನುಷ್ಯರಿಗೋಸ್ಕರ ಇರುವಂತ. ಅದನ್ನ ನಾವು ನೋಡ್ಕೊಂಡು ಹೋದ್ರೆ ಅದರಲ್ಲಿ ಎಂತೆಂತಹ ವಿಷಯಗಳೆಲ್ಲ ಇದ್ದಾವೆ. ಅದು ಇಂಟರ್ನ್ಯಾಷನಲ್ ಅಥವಾ ಕೆಮಿಸ್ಟ್ರಿ ಇದೆ, ಫಿಸಿಕ್ಸ್ ಇದೆ, ಮ್ಯಾಥ್ಸ್ ಇದೆ, ಎಲ್ಲದೂ ಇದೆ, ಹೆಲ್ತ್ಗೆ ಸಂಬಂಧಪಟ್ಟಂತದ್ದಿದೆ, ಎಲ್ಲದೂ ವಿಷಯ ಅದರಲ್ಲಿ ಇದೆ. ಅಂತಹ ಪತಂಜಲಿಗೆ ಪುನಃ ನಮಿಸುತ್ತಾ ಇಂತಹ ಒಂದು ಸಂದರ್ಭ ಸುಸಂದರ್ಭ ನಾನು ಇಲ್ಲಿ ಬಂದು 4 ಮಾತನಾಡುವಂತ ಸುಸಂದರ್ಭ. ನಾವೆಲ್ಲ ಆರೋಗ್ಯವಂತರಾಗಿರ್ಬೇಕಾದ್ರೆ ನಿತ್ಯವೂ ಹಿತವಾದ ಆಹಾರ ಸೇವಿಸಬೇಕಂತೆ. ಹಿತಾಹಾರ ಈ ಯೋಗ ಹೇಳಿಕೊಡ್ತದೆ, ಏನ್ ಸೇವಿಸಬೇಕು ಏನ್ ಬೇಡ ಅಂತ. ಈ ಎದುರುಗಡೆ ಈಗ ಪಾನಿಪುರಿ ಇದ್ರೆ ಉಂಟಲ್ಲ, ಈ ಯೋಗಾಭ್ಯಾಸಗಳಿಗೆ ಎಂತ ಅನಿಸಿ ಗೊತ್ತುಂಟ, ಬೇಡ, ಆರೋಗ್ಯಕ್ಕೆ ಒಳ್ಳೇದಲ್ಲ, ಇದು ಬೇಡ ಅಂತ ಆತರ ಅನಿಸಿಬಿಡ್ತದೆ. ನೀವು ಬೇಕಾದ್ರೆ ನೋಡಿ, ನಿಮ್ಗೂ ಮತ್ತೆ ಇನ್ನೊಬ್ರಿಗೆ ಡಿಫರೆನ್ಸ್ ಎಂತಂತ. ಈ ಹೆಂಡತಿ ಯೋಗ ಕಲ್ತಿದ್ರೆ ಗಂಡ ಒಂದು ವೇಳೆ ಕೊಂಡು ಹೋಗಿ ನಿಲ್ಲಿಸಿದ್ರು ಉಂಟಲ್ಲ ಚಾಟ್ ಸೆಂಟರ್ನ ಎದುರುಗಡೆ, ಬೇಡ್ರಿ ಅದು ಒಳ್ಳೇದಲ್ಲ, ನಾವು ಮಸಾಲೆ ದೋಸೆ ತಿನ್ನೋಣ, ಹೋಗಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಆ ತರ ಮೆಂಟಾಲಿಟಿ ಚೇಂಜ್ ಆಗ್ತದೆ, ಒಳ್ಳೆದ್ರ ಕಡೆಗೆ ಹೋಗ್ತದೆ. ನಿತ್ಯಂ ಹಿತಾಹಾರ ವಿಹಾರ ಸೇವಿ, ಒಳ್ಳೆದ್ ನೋಡೋಣ ಅಂತ, ಕೆಟ್ಟದ್ ನೋಡ್ಬೇಕಂತ ಅನ್ಸದೇ ಇಲ್ಲ, ಒಳ್ಳೆದೇ ಮಾಡ್ಬೇಕಂತ ಆ ಫೀಲಿಂಗ್ ಬಂದ್ಬಿಡ್ತದೆ. ಸಮೀಕ್ಷಾಕಾರಿ, ಗುರಿ ಇಟ್ಟು ಕೆಲಸ ಮಾಡ್ಬೇಕು ಅಂತ ಅನಿಸ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಆ ದಿವಸದ ಒಂದು ಗುರಿ ಹಾಕೊಳ್ಬೇಕು, ಏನ್ ಮಾಡ್ಬೇಕು ಇವತ್ತು ಅಂತ. ಆ ತರ ಗುರಿ ಇಟ್ಟು ಕೆಲಸ ಮಾಡುವ ಒಂದು ಭಾಗ್ಯ ನಮ್ಮದಾಗ್ತದೆ. ವಿಷಯೇಶು ಆಸಕ್ತ, ಬೇಡದ ವಿಷಯಗಳಲ್ಲಿ ಅನಾಸಕ್ತಿ,
ನಮ್ಗೆ ಯಾವ್ದು ಬೇಡ ಅದು ಬೇಡ, ಯಾವ್ದು ಬೇಕು ಅದರಲ್ಲಿ ಆಸಕ್ತಿ ತಗೊಳ್ಳೋಣ ಅಂತ ಆ ತರದ ಒಂದು ಮನೋಭಾವನೆ ಬರಲಿ ಶುರುವಾಗ್ತದೆ. ಹಾಗೆ ದಾತ ಸಮಹ ಸತ್ಯಪರಹ, ಇನ್ನೊಬ್ಬರಿಗೆ ನಮ್ಮ ತೆಗೆದೆಲ್ಲ ಹಂಚೋಣ ಅಂತ, ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಉಂಟಾ ಇನ್ನೊಬ್ರಿಗೆ ಕೊಡೋಣ ಅಂತ. ಈಗ ಹೇಗೆ ಯೋಗ ಅವ್ರ ಹತ್ರ ಉಂಟಾ ಎಲ್ಲರಿಗೂ ಹಂಚೋಣ ಅಂತ ಭಾವನೆ ಬರ್ತದಲ್ಲ, ಹಾಗೆ ಏನಿದ್ರು ಇನ್ನೊಬ್ರಿಗೆ ಕೊಡೋಣ ಅಂತ, ನಮಗೆ ಸಾಕು ಇನ್ನೊಬ್ಬರಿಗೆ ಕೊಡೋಣ ಅಂತ ಆ ತರದ ಒಂದು ದಾನದ ಒಂದು ಭಾವ ಯೋಗ ಕಲಿಸಿದೆ. ಸಮಹ ಸಮಚಿತ್ತತೆಯಿಂದ ಇರಲಿಕ್ಕೆ ಕಲಿಸಿದೆ. ಖುಷಿ ಆಯ್ತಾ ಕುಂಚಟ್ ಹಾರುದು, ಕಷ್ಟ ಆಯ್ತು ಬಿಕ್ಕಿ ಬಿಕ್ಕಿ ಅಳುದು, ಇದು ಎರಡೂ ಯೋಗಿಗಳಿಗೆ ಆಗುದಿಲ್ಲ. ಸುಖ ದುಃಖ ಸಮೇಕತ್ವ, ಲಾಭಾಲಾಭ ಜಯಾಜಯರು ಅಂತ, ಲಾಭ ಮತ್ತೆ ಅಲಾಭ ನಷ್ಟ, ಸುಖ ದುಃಖ ಇದು ಎಲ್ಲದರಲ್ಲೂ ಸಹ ಸಮಾನವಾಗಿರುವಂತಹ ಒಂದು ಮನಸ್ಥಿತಿ ಯಾರು ಯೋಗಾಭ್ಯಾಸಗಳಿದ್ದಾರೆ ಅವರಿಗೆ ಬರುತ್ತೆ. ಹಾಗೆ ದಾತ ಸಮಹ ಸತ್ಯಪರಹ, ಸುಳ್ಳು ಹೇಳ್ಬಾರ್ದು, ಸತ್ಯವನ್ನೇ ಹೇಳಬೇಕು ಅನ್ನೋ ಒಂದು ಅಭ್ಯಾಸ ಸಹ ಈ ಯೋಗಾಭ್ಯಾಸಗಳಿಗೆ ಬರ್ತದೆ. ಇದಿಷ್ಟು ನಿಮ್ಗೆ ಬಂದ್ಬಿಟ್ರೆ ಯೋಗದಿಂದ ಅವರು ನಿತ್ಯವೂ ಆರೋಗ್ಯವಂತರಾಗಿರ್ತಾರೆ ಅಂತ. ಅವರಿಗೆ ವೈದ್ಯರು ಬೇಡ, ನೀವೇ ನಿಮ್ಗೆ ಡಾಕ್ಟರ್, ನೀವೇ ವೈದ್ಯರು ಅಂತ ಹೇಳಿ ಯೋಗಾಭ್ಯಾಸವನ್ನ ಯೋಗ ಡೇ ದಿವಸ ಮಾತ್ರ ಮಾಡಿ ಮತ್ತೆ ನಾವು ಯೋಗಿಗಳು ಅಂತ ಹೇಳ್ಬೇಡಿ. ನಿತ್ಯ ಮಾಡ್ಬೇಕು, ಪ್ರತಿನಿತ್ಯ ಮಾಡ್ಬೇಕು. ಬೆಳಿಗ್ಗೆ ಸುಮಾರು 4 ಗಂಟೆಗೆ ಹೇಳ್ಬೋದು, 5 ಗಂಟೆ ಆದ್ರೂ ಹೇಳ್ಬೇಕು. ಯಾಕೆಂದ್ರೆ ಆ 10 ಗಂಟೆಯಿಂದ 2 ಗಂಟೆ ತನಕ ನಿದ್ರೆಯನ್ನ ಬಿಡಬಾರ್ದು. ಯಾರು ಮಿಸ್ ಮಾಡ್ಕೊಳ್ಬೇಡಿ. ರಾತ್ರಿ 10 ಗಂಟೆಯಿಂದ 2 ಗಂಟೆಯ ವರೆಗಿನ ಕಾಲದ ನಿದ್ರೆಯನ್ನು ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಯೋಗಾಭ್ಯಾಸಗಳೆಲ್ಲ ಕಡಿಮೆ ಊಟ ಮಾಡ್ತಾರೆ. ಕಡಿಮೆ ಊಟ ಮಾಡ್ತಾರೆ. ಅಂತ ಕಡಿಮೆ ಊಟ ಮಾಡೋ ಅಭ್ಯಾಸ ಬೇಕು. ಲಘು ಪಥ್ಯಾನ್ನ ಸೇವನೆ ಮಾಡ್ಬೇಕು ಅಂತ. ನಾವು ನಿಜವಾಗಿ ಇವತ್ತು 1 ತಿಂಗಳಿಗೆ ಬೇಕಾಗೋದೆಲ್ಲ 1 ವಾರದಲ್ಲಿ ತಿನ್ಬಿಡ್ತೇವೆ. ಹಾಗೆ ತಿನ್ಬಾರ್ದು. ನಿಜವಾಗಿ ಕಡಿಮೆ ತಿನ್ಬೇಕು, ಅದು ಚೆನ್ನಾಗಿ ಆಗದು ತಿನ್ಬೇಕು. ಮತ್ತೆ ಬೇಗ ಊಟ ಮಾಡ್ಬೇಕು, ರಾತ್ರಿ ಬೇಗ ಮಲಗಬೇಕು. 9 ಗಂಟೆಗೆ 9:30 ಸ್ವಿಚ್ ಆಫ್ ಮಾಡಿ ಮಲ್ಕೊಂಡು 10 ಗಂಟೆಗೆ ಗೊರಕೆ ಹೊಡಿಬೇಕು, ಪಕ್ಕದ ಮನೆಯಲ್ಲಿ ಕೇಳಬೇಕು. ಆ ತರ 10 ಗಂಟೆಗೆ ಮಲಗಿ ಯಾರು 2 ಗಂಟೆ ತನಕ ಒಳ್ಳೆ ನಿದ್ರೆ, ಆಮೇಲೆ 3 ಗಂಟೆ ನಿಧಾನ ಕೋಳಿ ಕೂಗ್ತದೆ, ಆಗ ಸ್ವಲ್ಪ ಎಚ್ಚರ ಆಗ್ತದೆ, 4 ಗಂಟೆಗೆ ಹೇಳ್ಬೋದು. ಯಾರು ಯೋಗಾಭ್ಯಾಸ ಮಾಡ್ತಾರೆ, ನಿತ್ಯ ಯೋಗಿಗಳಿದ್ದಾರೆ, ಅವರಿಗೆ 4 ಗಂಟೆ ನಿದ್ರೆ ಸಾಕು. ಉದಾಹರಣೆಗೆ ಮೋದಿಜಿಯವರು 45 ಗಂಟೆ ಧ್ಯಾನ ಮಾಡ್ತಾರೆ. ಮೊನ್ನೆ ಕನ್ಯಾಕುಮಾರಿಯಲ್ಲಿ 45 hours ಧ್ಯಾನ ಮಾಡಿದ್ರು. ಚೂರಿ ನೀರಿಲ್ಲ, ಆಹಾರ ಇಲ್ಲ, ಎಂತ ಇಲ್ಲ. ಅದಕ್ಕಾಗಿ ಅವರು ಆ ತರ 4 ಗಂಟೆ ನಿದ್ರೆ, ಅಷ್ಟು ಕೆಲಸ, ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ, ಹೊರಗಿನಿಂದ ಬರ್ತಾರೆ. ದೊಡ್ಡ ಯೋಗಿ ನಮ್ಮ ದೇಶದಲ್ಲಿ ಇವತ್ತು ಯಾರು ಕೇಳಿದ್ರೆ ನರೇಂದ್ರ ದಾಸ್ ಮೋದಿಯವರು, ರಾಮದಾಸ್ ಮೋದಿಯವರು. ಹಾಗೆ ಅಂತಹ ಪವರ್ ಬೇಕಾ, ಎನರ್ಜಿ ಬೇಕಾ, ನಾಲೆಜ್ ಬೇಕಾ, ಪ್ರತಿನಿತ್ಯ ಯೋಗಾಭ್ಯಾಸ ಮಾಡಿ. ಹಾಗೆ ಜ್ಞಾನ ಪಡ್ಕೊಳ್ಳಿ. ನಹಿ ಜ್ಞಾನೇನ ಸದೃಶಂ, ಜ್ಞಾನವೇ ಇವತ್ತು ಚಂದ. ಜ್ಞಾನ ಬೇಕು, ಯೋಗಾಭ್ಯಾಸ ಮಾಡಿ, ಅದರೊಟ್ಟಿಗೆ ಜ್ಞಾನ ಬೇಕು. ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಇದರಲ್ಲಿ ಈ 8 ಅಷ್ಟಾಂಗ ಯೋಗಗಳಲ್ಲಿ ಯಮ ಪಬ್ಲಿಕ್ ಒಟ್ಟಿಗೆ ಹೇಗಿರ್ಬೇಕು ಅಂತ, ನಿಯಮ ನಾವು ನಮ್ಮೊಟ್ಟಿಗೆ ಹೇಗಿರ್ಬೇಕು ಅಂತ ಕಲಿಸಿದೆ. ಇದೆರಡು ಮುಖ್ಯ. ಆಮೇಲೆ ಆಸನ ಪ್ರಾಣಾಯಾಮ ಇದೆಲ್ಲ ಮಾಡಿ, ಆದ್ರೆ ಯಮ ನಿಯಮ ಇಂಪಾರ್ಟೆಂಟ್. ಯೋಗ ಆಸನ ಮಾಡಿದ್ದು, ಪ್ರಾಣಾಯಾಮ ಮಾಡಿದ್ದು ನಿಮಗೆ ದಕ್ಕಬೇಕಾದ್ರೆ ಪಬ್ಲಿಕ್ ಒಟ್ಟಿಗೆ ಹೇಗಿರ್ಬೇಕು ಅನ್ನುವ ರಿಲೇಷನ್ಸ್ ಅದನ್ನು ಕಲ್ತ್ಕೊಳ್ಳಿ. ಹಾಗೆ ನೀವು ನಿಮ್ಮೊಂದಿಗೆ ಹೇಗಿರ್ಬೇಕು ಅನ್ನೋ ರಿಲೇಷನ್, ಅಂತರ್ಯದ ಏನು ಶಕ್ತಿ ಏನಿದೆ ಅದನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಕಲೀರಿ. ಆಮೇಲೆ ಆಸನ ಪ್ರಾಣಾಯಾಮ ಮಾಡಿ. ಬರೇ ಯೋಗ ಹೇಳಿದ್ರೆ ಆಸನ ಪ್ರಾಣಾಯಾಮ ಅಲ್ಲ, ಧ್ಯಾನ ಅಲ್ಲ, ಅದರ ಹಿಂದೆ ಮುಂದೆ ಎಲ್ಲ ಅದನ್ನ ಕಲಿತು ನಾವೆಲ್ಲ ಒಳ್ಳೆಯ ಪ್ರಜೆಗಳಾಗೋಣ, ಮನುಷ್ಯರಾಗೋಣ. ಮಾನವ ಅಂದ್ರೆ ತುಂಬಾ ತಿಳಿದವನು ಮಾನವ. ಹಾಗೆ ತುಂಬಾ ತಿಳಿದವರಾಗಿ ನಮಗೂ ಒಳ್ಳೇದಾಗ್ಲಿ, ಯೋಗದಿಂದ ಅಕ್ಕಪಕ್ಕವೂ ಒಳ್ಳೇದಾಗ್ಲಿ, ಸೊಸೈಟಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ನನ್ನನ್ನ ಕರೆಸಿ ಮಾತಾಡಬೇಕು ಅಂತ ಹೇಳಿದಂತಹ ದಂಪತಿಗೆ, ಗುರು ದಂಪತಿಗಳಿಗೆ ಪುನಃ ಒಮ್ಮೆ ಕೃತಜ್ಞತೆಯನ್ನು ಹೇಳ್ತಾ, ಇಲ್ಲಿ ಕೂತ್ಕೊಂಡು ಯೋಗಾಭ್ಯಾಸ ನಿರಂತರವಾಗಿ ಮಾಡ್ತಿರುವಂತಹ ನಿಮ್ಮನ್ನೆಲ್ಲ ನೋಡಿ ಇವತ್ತು ತುಂಬಾ ಸಂತೋಷ ಆಯ್ತು. ನಿಮಗೂ ಸಹ ಬಿಡದೆ ಮಾಡಿ, ಅಕ್ಕಪಕ್ಕಿರೋರೆಲ್ಲ ಎಳ್ಕೊಂಡು ಮಾಡಿ, ನಿತ್ಯ ಮಾಡಿ. ಹೇಗೆ ನಿತ್ಯ ಊಟ ಮಾಡುದಿಲ್ಲ ಹಾಗೆ ನಿತ್ಯ ಮಾಡಿ, ಆತರ ಮಾಡಿ ಆರೋಗ್ಯವಂತರಾಗಿ ಬದುಕೋಣ, ಆರೋಗ್ಯವಂತ ಸಮಾಜವನ್ನ ಕಟ್ಟೋಣ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಆರೋಗ್ಯತ ಅಜಾಡ್ಯಂ ವಾಕ್ಪಟುತ್ವಂಚ ಯೋಗೇನೈವ ಚ ಸಾಧ್ಯತೆ ಎನ್ನುವುದಾಗಿ ಹೇಳಿದ್ದು ಮಾತ್ರವಲ್ಲದೆ ಆಹಾರ ಸಂಹಾರ ವಿಹಾರ ಪರಿಹಾರವತ್ ಎನ್ನುವುದಾಗಿಯೂ ಹೇಳ್ತಾ ದ್ವಂದ್ವಾತೀತರಾಗಿ ಬದುಕಿ ನಿತ್ಯ ಯೋಗ ಮಾಡಿ ಅನ್ನುವುದ ಸೂಚನೆಯನ್ನ ನೀಡಿ ಶ್ರೀಧರ, ಶ್ರೀ ಅಂದ್ರೆ ಸಂಪತ್ತು ಅಂತ ಅರ್ಥ. ಎಲ್ಲಾ ಸಂಪತ್ತುಗಳನ್ನ ಧರಿಸಿರುವ ಅವರು ಇವತ್ತು ನಮಗೆ ನೀವು ಇಂತಹ ಸಂಪತ್ತನ್ನ, ಯೋಗವೆಂಬ ಸಂಪತ್ತನ್ನ ಪ್ರಾಪ್ತಿಸಿಕೊಳ್ಳಿ ಎನ್ನುವುದಾಗಿ ಹಿತನುಡಿಯನ್ನ ಆಡಿ ನಮ್ಮನ್ನ ಪ್ರಚೋದಿಸಿದ್ದಾರೆ. ಅವರಿಗೆ ನಾವು ಶಿರವಾಗಿ ಕರ ಮುಗಿದು ಭಕ್ತಿಯುಕ್ತವಾಗಿ ಅಭಿನಂದನೆಯನ್ನ ಸಲ್ಲಿಸಿಕೊಂಡು
ಕಾರ್ಯಕ್ರಮಕ್ಕೆ ಮುಂದಡಿಯನ್ನ ಇಡ್ತಾ ಇದ್ದೇವೆ. ಭಾಷಣ 1 ಚಂದ, 2 ಚಂದ, 3 ಚಂದ, ಅದ್ರ ಒಟ್ಟಿಗೆ ಸ್ವಲ್ಪ ಗಾನ ಇದ್ರೆ ಇನ್ನೂ ಚಂದ. ಹಾಗಾಗಿ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ನಮ್ಮ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಯಿತು. ಇಂತಹ ಸಂದರ್ಭದಲ್ಲಿ ಧಾತ್ರಿ ಶ್ರೀಕಾಂತ್ ಇವರು ಒಂದು ಉತ್ತಮವಾದಂತಹ ಪದ್ಯವನ್ನ ರಚಿಸಿದ್ದಾರೆ. ಇದೀಗ ಆ ಪದ್ಯವನ್ನ ಶ್ರೀಮತಿ ಕಲ್ಪನಾ ಸುಧಾಕರ್ ಇವರು ತಮ್ಮೆದುರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಪ್ಲೀಸ್ ಮೇಡಮ್. ಹಾಗೆ ಶ್ರೀಧರ್ ಸರ್ ಇವರಿಗೆ ಅನ್ಯ ಕಾರ್ಯ ನಿಮಿತ್ತ ಹೊರಗೆ ಹೋಗ್ಲಿಕ್ಕಿದೆ, ಅವರನ್ನ ನಾವು ಬೀಳ್ಕೊಡ್ತಾ ಇದ್ದೇವೆ. ನಮಸ್ಕಾರ. ಸಲಹುತಿಹ ಮೊಗದಲ್ಲಿ ಚಂದಿರನ ನಗುವಂತೆ ಬೆಳಗುತ್ತಿರ ರಾಮನೇ ಬರಲಿ. ಜಗವನ್ನು ಸಲಹುತಿಹ ಮೊಗದಲ್ಲಿ ಚಂದಿರನ ನಗುವಂತೆ ಬೆಳಗುತ್ತಿರ ರಾಮನೇ ಬರಲಿ. ನಗರದೊಳು ನಲಿಯುತ್ತಿಹ ಪದಕಸ್ತಿ ನರಮನೆಯ ಮುಗುಟವನೇ ತೊಡುವವನ ಯೋಧ್ಯೆಯಲ್ಲಿ ಇರಲಿ. ಜಗವನ್ನು ಸಲಹುತಿಹ ಮೊಗದಲ್ಲಿ ಚಂದಿರನ ನಗುವಂತೆ ಬೆಳಗುತ್ತಿಹ ರಾಮನೇ ಬರಲಿ. ಆನಕವ ಹಾರಿಸುತ್ತ ಅನವರತ ಜಪಿಸುತ್ತ ಮನಸ್ಸಿನಲ್ಲಿ ರಾಮನನ್ನೇ ಸ್ತುತಿಸುತ್ತಲೇ ನಮಿಪೆ. ಕನಸಾದ ಮಂದಿರವು ನನಸಾಗುತ್ತಿಹುದಿತ್ತು, ಕನಸಾದ ಮಂದಿರವು ನನಸಾಗುತ್ತಿಹುದಿತ್ತು. ಜನಕಾರಾಯನ ಮಗಳ ಪತಿ ಇವನು ಜನಪ ರಾಮನೇ ಬರಲಿ. ಗಾನಾಮೃತ ಸೇಚನದಿಂದ ಕರ್ಣಾನಂದನವನ್ನ ನೀಡಿದ ಶ್ರೀಮತಿ ಕಲ್ಪನಾ ಸುಧಾಕರ್ ಇವರಿಗೆ ಕೃತಜ್ಞತೆಗಳು. ಇದೀಗ ನಮ್ಮ ಪ್ರಾರಂಭಿಕ ಶಿಷ್ಯರಲ್ಲೊಬ್ಬರಾದ ಗುರುರಾಜ್ ಸರ್ ಇವರು ಬಂದಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವರು ಕಳೆದ ವರ್ಷದಿಂದ ಮೊನ್ನೆವರೆಗೂ ಕೂಡ ನಿರಂತರವಾಗಿ ಯೋಗ ತರಗತಿಗೆ ಬಂದು ನಮಗೆ ಉತ್ತಮವಾಗಿ ಯೋಗವನ್ನ ಕಲಿಸಿದ್ದು ಮಾತ್ರ ಅಲ್ಲದೆ ಹೇಗಿರಬೇಕು ಎನ್ನುವುದನ್ನ ತಿಳಿಸಿಕೊಟ್ಟಿದ್ರು. ಅಷ್ಟೇ ಅಲ್ಲ, ತಾಯಿಯ ಅನಾರೋಗ್ಯದಿಂದಾಗಿ ಈಗ ನಿವಾರ್ಯ ಕಾರಣದಿಂದ ಅವರು ಬರ್ತಾ ಇಲ್ಲ. ಅವರ ಪಾಲಕ ಪೋಷಕರ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಲಿ ಎನ್ನುವುದಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಶ್ರೀಯುತ ಅಶೋಕ್ ಸರ್ ಇವರು ಅವರಿಗೆ ಗಿಡವನ್ನ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ರಾಜೇಶ್ ಸರ್ ಇವರು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಗಣ್ಯರು ಗುರುವರಿಯರು ಅವರೊಂದಿಗೆ ಸೇರಿಕೊಳ್ಬೇಕು. ಪಡೆದ ಗುರುರಾಜ್ ಸರ್ ಅವರಿಗೂ ನೀಡಿದ ಯೋಗ ಶಿಷ್ಯಂದರಿಗೂ ಕೃತಜ್ಞತೆಗಳು. ತಮ್ಮ ಸುದರ್ಶನ ಯಾವಾಗಲೂ ನಮ್ಗೆ ಆಗ್ತಾ ಇರಲಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಯೋಗ ಕೀರ್ತನ, ಯೋಗ ಮತ್ತು ನಾವು ಈ ಕುರಿತಾಗಿ ನಮ್ಮ ಗುರು ದಂಪತಿ ಶ್ರೀಮತಿ ಪ್ರಿಯಾಂಕಾ ಮೇಡಮ್ ಇವರು ನಮ್ಮನ್ನೀಗ ಹರಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ಲೀಸ್ ಮೇಡಮ್. ವೇದಿಕೆಯಲ್ಲಿ ಆಸೀನರಾದಂತಹ ರೋಟರಿ ಭವನದ ಸದಸ್ಯರಿಗೆ ಹಾಗೆ ಯೋಗ ಗುರುವಿಗೆ ಮತ್ತೆ ನನ್ನ ನೆಚ್ಚಿನ ಯೋಗ ಬಂಧುಗಳಿಗೆ, ಅವರ ಮನೆಯವರಿಗೆ, ಮಕ್ಕಳಿಗೆ ಎಲ್ಲ ವಂದನೆಗಳು.
ಇವತ್ತಿನ ದಿವಸ 10ನೆಯ ವರ್ಷದ ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಸಹ. ನಾವು ಈ ದಿವಸಕ್ಕಾಗಿ ಒಂದು ತಿಂಗಳಿಂದ ಪ್ರಿಪೇರ್ ಹಾಕೊಂಡು ಕಾಯ್ತಿದ್ದೆವು ಯಾವಾಗ ಬರ್ತದೆ ಅಂತ ಹೇಳ್ಕೊಂಡು. ಅಂದ್ರೆ ಎಲ್ಲ ಆಸನಗಳನ್ನು ಅದು ಇದೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಕಾಯ್ತಿದ್ದೆವು. ಇಷ್ಟವರೆಗೆ ಈ ದಿವಸಕ್ಕಾಗಿ ಕಾಯ್ತಿದ್ದೆವು ನಾವು. ಇದೊಂದು ಹಬ್ಬದಾಗಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೆವು. ಇದು 3ನೇ ವರ್ಷ. ಹೀಗೆ ಇದು ಹಬ್ಬದಾಗಿ ಇನ್ನು ಮುಂದುವರಿಕೊಂಡು ಹೋಗ್ಲಿ ಅಂತೇಳಿ ನನ್ನ ಆಶಯ. ಎಲ್ಲರೂ ಯೋಗ ಬಂಧುಗಳಿಗೆ ನನ್ನ ಧನ್ಯವಾದಗಳು. ಎಲ್ಲರೂ ಒಟ್ಟು ಸೇರಿ ಈ ಸಮಾರಂಭ ಇಷ್ಟು ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಹಾಗೆ ಸೇರಿದಂತೆ ಎಲ್ಲ ಯೋಗ ಬಂಧುಗಳಿಗೆ ನನ್ನ ಧನ್ಯವಾದ ಅರ್ಪಿಸ್ತೇನೆ. ಈಗ ಯೋಗದ ಬಗ್ಗೆ ಒಂದೆರಡು ಮಾತಾಡಿ ಅಂತೇಳಿ ಹೇಳಿದ್ದಾರೆ. ಯೋಗ ಅಂದ್ರೆ ನಿಮ್ಗೆ ನಾವು ಮಾಮೂಲಿಯಾಗಿ ಕ್ಲಾಸ್ ಅಲ್ಲಿ ಹೇಳುವಂತದಿದೆ, ನಾವು ಅಷ್ಟಾಂಗ ಯೋಗ ಮಾಡುದು, ಇದು ಅಷ್ಟಾಂಗ ಯೋಗದ ಬಗ್ಗೆ ಏನು ಅಂತೇಳಿ ಮಾಮೂಲಿ ಕ್ಲಾಸ್ ಅಲ್ಲಿ ಹೇಳ್ತಾ ಬಂದಿದ್ದೇನೆ. ಆದ್ರೆ ಈಗ ಒಂದು ಸರಿ ಒಮ್ಮೆ ಹೇಳ್ತೇನೆ. ಯೋಗ ಅಂದ್ರೆ ಅಷ್ಟಾಂಗ ಮಾರ್ಗಗಳು, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ. ಈ ಅಷ್ಟಾಂಗ ಮಾರ್ಗದಲ್ಲಿ ಯಮ ನಿಯಮಗಳನ್ನು ಪರ್ಫೆಕ್ಟ್ ಆಗಿ ಪಾಲನೆ ಮಾಡಿಕೊಂಡು ಬರ್ಬೇಕು ಅಂತೇಳಿ ಮಾಮೂಲಿಯಾಗಿ ಹೇಳುವಂತದ್ದಿದೆ ಕ್ಲಾಸಿನಲ್ಲಿ. ಈ ಯಮ ನಿಯಮ ಫೌಂಡೇಶನ್, ನಮ್ಮ ಜೀವನದ ಒಂದು ಫೌಂಡೇಶನ್. ಈಗ ಹೇಗೆ ಕಟ್ಟಡ ಕಟ್ಟಲಿಕ್ಕೆ ಫೌಂಡೇಶನ್ ಗಟ್ಟಿಯಾಗಿರ್ಬೇಕು, ಸಿಮೆಂಟು, ಕಲ್ಲು, ಹೊಯ್ಗೆ ಎಲ್ಲ ಇದ್ದು ಕಟ್ಟಡ ಕಟ್ಟಲಿಕ್ಕೆ ಫೌಂಡೇಶನ್ ಗಟ್ಟಿ ಆಗ್ಬೇಕು. ಹಾಗೆ ನಮ್ಮ ಜೀವನವನ್ನು ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಈ ಅಷ್ಟಾಂಗ ಮಾರ್ಗದ ಯಮ ನಿಯಮಗಳು ಗಟ್ಟಿಯಾಗಿ ಇರ್ಬೇಕು. ಯಮ ನಿಯಮ ಅಂದ್ರೆ ಇದರಲ್ಲಿ ವಿಭಾಗಗಳಿವೆ, ಆಲ್ರೆಡಿ ಗೊತ್ತೇ ಇದೆ. ಆದ್ರೆ ಒಂದು ಬಾರಿ ಒಮ್ಮೆ ನೆನಪು ಮಾಡಿಸಿಕೊಂಡು ಹೋಗ್ತೇನೆ. ಯಮದಲ್ಲಿ ಅಹಿಂಸಾ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ನಿಯಮದಲ್ಲಿ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾಮ. ಯಮ ಮತ್ತು ನಿಯಮಗಳು ಈ ಸರ್ ಶ್ರೀಧರ ಬಾಯರ್ ಡಾಕ್ಟರ್ ಹೇಳಿದ್ದಾರೆ, ಯಮ ನಿಯಮಗಳನ್ನು ನೀವು ಚೆನ್ನಾಗಿ ಪಾಲನೆ ಮಾಡಿಕೊಂಡು ಬರ್ಬೇಕು ಅನ್ನುವಂಥದ್ದು. ಈಗ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೇನೆ ಅದರ ಬಗ್ಗೆ. ಯಮ ಅಂದ್ರೆ ಈಗ ಅಹಿಂಸಾ, ಸತ್ಯ, ಆಸ್ತೇಯ, ಅಪರಿಗ್ರಹ. ಒಬ್ರಿಗೆ ಹಿಂಸೆ ಕೊಡುವಂತ ಪ್ರವೃತ್ತಿ ಇರಬಾರ್ದು. ಯಾವಾಗ್ಲೂ ಸತ್ಯ ನುಡಿಯುವಂತವ್ರು ಆಗಿರ್ಬೇಕು. ಇನ್ನೊಬ್ಬರ ವಸ್ತುವನ್ನು ಆಸೆ ಪಡುವಂತವ್ರು ಆಗಿರ್ಬಾರ್ದು. ಕಳ್ಳತನ ಮಾಡಬಾರ್ದು. ಅಪರಿಗ್ರಹ, ಲೆಕ್ಕಕ್ಕಿಂತ ಜಾಸ್ತಿಯಾಗಿ ವಸ್ತುಗಳನ್ನು ಸಂಗ್ರಹಿಸಿಡುವಂತದ್ದು ಬೇಡ. ಬ್ರಹ್ಮಚರ್ಯ, ಇಂದ್ರಿಯಗಳನ್ನು ಅಧೀನದಲ್ಲಿ ಇಟ್ಟುಕೊಳ್ಳುವಂಥದ್ದು. ಹಾಗೆ ನಿಯಮಗಳಲ್ಲಿ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರ್ಬೇಕು. ಅದನ್ನು ನಾವು ಆಲ್ರೆಡಿ ಈಗ ಕ್ಲಾಸಿನಲ್ಲಿ ಪಾಲನೆ ಮಾಡಿಕೊಂಡು ಬರ್ತಾನೆ. ಬೆಳಗಿನ ಬ್ಯಾಚಿನವರು ಬೆಳಗ್ಗೆ ಬಂದ ಕೂಡಲೇ ಒಂದು ರೌಂಡ್ ಕ್ಲೀನ್ ಆಗಿ ಗುಡಿಸಿಟ್ಟು ನಾವು ಕುತ್ಕೊಳ್ಳುವಂತದ್ದು ಇದೆ. ಹಾಗೆ ನಾವು ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರವನ್ನು ಶುಚಿಯಾಗಿ ಇಟ್ಟುಕೊಳ್ಬೇಕು. ನಾವು ನಮ್ಮೊಳಗೆ ನಾವು ಆಂತರಿಕವಾಗಿ ಶುಚಿಯಾಗಿ ಇಟ್ಟಿರುವಂತದ್ದು ಇರಬೇಕು. ನಮ್ಮ ಆಂತರಿಕವಾಗಿ ಶುಚಿಯಾಗಿರ್ಬೇಕಾದಲ್ಲಿ ಭಗವಂತನ ಧ್ಯಾನವನ್ನು ಮಾಡಿಕೊಂಡು ಬರಬೇಕಾದದ್ದು. ಹಾಗೆ ಶೌಚ, ಸಂತೋಷ, ಯಾವಾಗ್ಲೂ ಸಂತೋಷದಿಂದ ಇರುವಂತದ್ದು. ತಪಸ್ಸು, ಸ್ವಾಧ್ಯಾಯ, ಯಾವ್ದಾದ್ರು ಒಂದು ಉದ್ದೇಶಕ್ಕೆ, ಗುರಿಗೆ ನಾವು ಒಂದು ಅಧ್ಯಯನಕ್ಕೆ ತೊಡಗಿದಲ್ಲಿ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವವರಾಗಿರ್ಬೇಕು. ಈಶ್ವರ ಪ್ರಣಿಧಾನ, ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗತಿಯನ್ನು ಹೊಂದುವಂತದ್ದು. ಈಗ ಈ ಯಮ ನಿಯಮ ಮತ್ತು ಮುಂದಕ್ಕೆ ಹಾಗೆ ಹೇಳಿದ್ದೇನೆ ಅಷ್ಟಾಂಗಗಳ ಬಗ್ಗೆ. ಈಗ ಇವುಗಳ ಬಗ್ಗೆ ಒಂದು ಜಾಸ್ತಿ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಯೋಗ ಎನ್ನುವಂಥದ್ದು ನಮ್ಮ ಈಗ ಆರೋಗ್ಯಕ್ಕೆ ನಾವು ಮಾತ್ರ ಉಪಯೋಗಿಸುವಂತದ್ದಿರ್ಬಾರ್ದು. ನನಗೆ ಬೆನ್ನು ನೋವಿದೆ, ನನಗೆ ಕಾಲು ನೋವಿದೆ, ನಾನು ಇದಕ್ಕಾಗಿ ನನಗೆ BP ಜಾಸ್ತಿ ಇದೆ, ಶುಗರ್ ಇದೆ, ಇದಕ್ಕಾಗಿ ಯೋಗ ಮಾಡಿಕೊಂಡು ಬರುವುದು ಸಹಜ. ಆದ್ರೆ ಇದ್ರ ಜೊತೆಗೆ ನಾವೇನು ಆಸನಗಳನ್ನು ನಮ್ಮ ಒಂದು ಆರೋಗ್ಯದ ಒಂದು ಸುಧಾರಿಕೆಗೆ ನಾವು ಮಾಡಿಕೊಂಡು ಬರುವಂತದ್ದು ಆಸನ, ಪ್ರಾಣಾಯಾಮಗಳನ್ನು. ಈ ಆಸನ ಪ್ರಾಣಾಯಾಮದ ಮೊದಲು ಯಮ ನಿಯಮಗಳನ್ನು ಯಾಕೆ ಹೇಳುವುದಂದ್ರೆ ನಮ್ಮ ಜೀವನವನ್ನು ಶುರುವಾಗಿ ನಾವು ಸರಿಯಾದ ದಾರಿಯಲ್ಲಿ ರೂಪಿಸಿಕೊಳ್ಬೇಕು. ನಾವು ಒಬ್ಬರಿಗೆ ನೋವು ಕೊಟ್ಟು, ಹಿಂಸೆ ಕೊಟ್ಟು, ಸುಳ್ಳು ಮಾತನಾಡುದು ಅಥವಾ ಕಳ್ಳತನ ಮಾಡುದು, ಇಂಥ ಗುಣಗಳನ್ನು ನಮ್ಮೊಳಗೆ ನಾವು ಇಟ್ಟುಕೊಂಡು ಆಸನಗಳನ್ನು ಮಾಡಿಕೊಂಡು ಬಂದಲ್ಲಿ ಏನು ಪ್ರಯೋಜನ? ಅದಕ್ಕಾಗಿ ನಾವು ಶುರುವಿಗೆ ನಮ್ಮಲ್ಲಿರುವಂತಹ ಏನು ಕೆಟ್ಟ ಗುಣಗಳಿವೆ ಅದನ್ನು ನಾವು ನಮ್ಮಿಂದ ದೂರ ಓಡಿಸಿ ನಂತರ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಮುಂದೆ ಮುಂದೆ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗುವಂತದ್ದು. ಹಾಗಾಗಿ ಈ ನಮ್ಮ ಸಾಮಾಜಿಕ ಮತ್ತು ನೈತಿಕ ನಡವಳಿಕೆಗಳು ಸರಿಯಾಗಿ ಬಂದಲ್ಲಿ ನಮ್ಮ ಒಂದು ಪುಣ್ಯದ ಕರ್ಮದ ಫಲಗಳು ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ನಾವು ಹಿಂಸೆಯನ್ನು ಮಾಡೋದ್ರಿಂದ, ಸುಳ್ಳು ಹೇಳುವುದರಿಂದ, ಇದರಿಂದ ನಮ್ಮ ಪಾಪ ಕರ್ಮಗಳು ಜಾಸ್ತಿ ಆಗ್ತಾನೆ ಹೋಗ್ತದೆ.
ಅಲ್ವಾ? ಹಾಗಿರುವಾಗ ನಮ್ಮ ಆದಷ್ಟು ಪಾಪ ಕರ್ಮದ ಫಲಗಳನ್ನು ಕಮ್ಮಿ ಮಾಡಿಕೊಂಡು ಬರ್ಬೇಕಿದ್ರೆ ಸತ್ಯ ಧರ್ಮ ನಿಷ್ಠೆ ನ್ಯಾಯ ಮಾರ್ಗದಲ್ಲಿ ನಾವು ನಡ್ಕೊಂಡು ಬರ್ಬೇಕಾದ್ದು. ನ್ಯಾಯ ಮಾರ್ಗದಲ್ಲಿ ನಡ್ಕೊಂಡು ಬಂದ ಹಾಗೆ ನಮ್ಮ ಪಾಪ ಕರ್ಮದ ಫಲಗಳು ತನ್ನಂತಾನಾಗೆ ಕಮ್ಮಿ ಹಾಕೊಂಡು ಬಂದ ಹಾಗೆ ನಮ್ಮ ಆರೋಗ್ಯ ತನ್ನಂತಾನಾಗೆ ಸುಧಾರಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಕರ್ಮದ ಫಲಗಳನ್ನು ಏನು, ಇದು ಜನ್ಮ ಜನ್ಮಾಂತರದಿಂದ ಬಂದದ್ದು. ನಾವು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಫಲಗಳು ನಮಗೆ ಅರಿವಿಲ್ಲದೆ ನಮ್ಮ ಜೊತೆಗೆ ಬಂದಿರುವಂತದ್ದು. ಇದನ್ನು ನಾವು ಈ ಜನ್ಮದಲ್ಲಿ ನಮ್ಮ ಸಂಸಾರದಲ್ಲಿ ದುರ್ಗುಣ ಇರುವಂತಹ ಹೆಂಡತಿ ಅಥವಾ ಗಂಡನನ್ನು ನಾವು ಪಡ್ಕೊಳ್ಳೋದ್ರಿಂದ, ಅಥವಾ ಅತ್ತೆ ಮಾವನನ್ನು ಪಡ್ಕೊಳ್ಳೋದ್ರಿಂದ, ಅಥವಾ ದುಷ್ಟ ಇರುವಂತಹ ಮಕ್ಕಳನ್ನು ಪಡ್ಕೊಳ್ಳೋದ್ರಿಂದ ನಾವು ನಮ್ಮ ಪಾಪದ ಕರ್ಮಗಳನ್ನು ಅನುಭವಿಸಿಕೊಂಡು ಬರ್ಬೇಕಾಗ್ತಾ ಇರ್ತದೆ. ಏನಿಲ್ಲದಿದ್ರೆ ತಂದೆ ತಾಯಿ ಅತ್ತೆ ಮಾವ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ, ಸಂಸಾರ ನಂದು ಚೆನ್ನಾಗಿದೆ ಅನ್ನುವಂಥದ್ದು ಇಲ್ಲ. ಅನಾರೋಗ್ಯವಾದ್ರೂ ಇಟ್ಟು ಇನ್ನ ಕರ್ಮವನ್ನು ನೀನು ಅನುಭವಿಸು ಅಂತೇಳಿ ಭಗವಂತ ಅಲ್ಲಿ ಇಟ್ಟೇ ಇರ್ತಾನೆ. ಯಾವ್ದಾದ್ರು ಚಿಕ್ಕ ಚುಕ್ಕೆಯನ್ನಾದ್ರೂ ಜೀವನದಲ್ಲಿ ಇಟ್ಟು ಬಿಡ್ತಾನೆ. ಯಾಕಂದ್ರೆ ನೀವು ಒಂದು ರೀತಿಯಲ್ಲಿ ನೀವು ಮಾಡಿದ ಕರ್ಮದ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸಿಕೊಂಡು ಬರ್ಬೇಕು ಅನ್ನುವಂಥದ್ದು. ಹಾಗಾಗಿ ನಾವು ನಮ್ಮ ಈ ಜನ್ಮಕ್ಕೆ ಇಷ್ಟು ಭಗವಂತ ಕೊಟ್ಟಿದ್ದಾನೆ, ಅದನ್ನು ನಾವು ಅನುಭವಿಸ್ಬೇಕು. ಆ ಅನುಭವಿಸುವಂತದ್ದನ್ನು ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿಕೊಂಡು ಬರ್ಬೇಕಿದ್ರೆ ಯಮ ನಿಯಮಗಳ ಪಾಲನೆ ಚೆನ್ನಾಗಿ ಮಾಡಿಕೊಂಡು ಬರ್ಬೇಕಾದದ್ದು. ಹಾಗಿದ್ದಲ್ಲಿ ಮಾತ್ರ ನಮ್ಮ ಪಾಪ ಕರ್ಮದ ಫಲಗಳು ಕಮ್ಮಿ ಅಂತ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಬಗ್ಗೆ ಒಂದು ಕಥೆ ಹೇಳ್ತಾನೆ ಕರ್ಮದ ಫಲದ ಬಗ್ಗೆ. ನಾರದ ಮಹರ್ಷಿಗಳು ಕೈಲಾಸದಲ್ಲಿ ಚಿಂತಾಕ್ರಾಂತರಾಗಿ ಬರ್ತಾ ಇರ್ತಾರೆ. ಚಿಂತಾಕ್ರಾಂತರಾಗಿ ಬರ್ತಾ ಇರ್ಬೇಕಿದ್ರೆ ಈಶ್ವರ ಕೇಳ್ತಾರೆ, ನಾರದ ಮಹರ್ಷಿಗಳೇ ಯಾಕೆ ಇಷ್ಟು ಚಿಂತಾಕ್ರಾಂತರಾಗಿದ್ದೀರಿ, ಏನು ಕಾರಣ ನಿಮ್ಮ ಚಿಂತೆಗೆ ಅಂತೇಳಿ ಪರಮೇಶ್ವರ ಕೇಳ್ತಾರೆ. ಅವಾಗ ನಾರದ ಮಹರ್ಷಿಗಳು ಹೇಳ್ತಾರೆ, ನಾನು ಭೂಲೋಕಕ್ಕೆ ಹೋಗಿದ್ದೆ, ಭೂಲೋಕದಲ್ಲಿ ಹೋಗಿ ಅಲ್ಲಿ ಒಂದು ಘಟನೆ ನೋಡಿದೆ. ಆ ಘಟನೆ ನೋಡಿ ನಂಗೆ ತುಂಬಾ ಬೇಜಾರಾಯ್ತು. ಯಾಕೆ ಹೀಗೆ, ಒಳ್ಳೆಯವರಿಗೆ ಯಾಕೆ ಕೆಟ್ಟದಾಗ್ತದೆ ಅಂತ ನನಗೆ ತುಂಬಾ ಬೇಸರ ಆಯ್ತು ಅಂತೇಳಿ ನಾರದ ಮಹರ್ಷಿಗಳು ಹೇಳ್ತಾರೆ. ಹಾಗೆ ಆ ಕಥೆಯನ್ನು ವಿವರಣೆ ಕೊಡ್ತಾರೆ. ನಾನು ಭೂಲೋಕದಲ್ಲಿ ಇರ್ಬೇಕಿದ್ರೆ ಒಬ್ಬ ಆ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ. ದಾರಿಯಲ್ಲಿ ನಡ್ಕೊಂಡು ಬರುವಾಗ ಆ ದಾರಿಯಲ್ಲಿ ಒಂದು ದನ ಆಳಕ್ಕೆ ಬಿದ್ದು ಒದ್ದಾಡ್ತಿರ್ತದೆ, ಕೆಸರಿನಲ್ಲಿ ಬಿದ್ದು ಒದ್ದಾಡ್ತಿರ್ತದೆ. ಅವಾಗ ಆ ದಾರಿಯಲ್ಲಿ ಕಳ್ಳ ನಡ್ಕೊಂಡು ಬರ್ತಾ ಇರ್ಬೇಕಿದ್ರೆ ಅವ ಆ ದನವನ್ನು ಮೆಟ್ಟಿ ದಾಟಿ ಆ ಕೆಸರನ್ನು ಮುಂದಕ್ಕೆ ಹಾರಿ ಹೋಗ್ತಾನೆ. ಹಾಗೆ ಹಾರಿ ಹೋದಲ್ಲಿ ಅವನಿಗೆ ಚಿನ್ನದ ನಾಣ್ಯಗಳು ಸಿಗ್ತದೆ. ಚಿನ್ನದ ನಾಣ್ಯಗಳನ್ನು ಪಡ್ಕೊಂಡು ನಗನಗುತ್ತಾ ಸಂತೋಷದಲ್ಲಿ ಮುಂದಕ್ಕೆ ಸಾಕ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಕಳೆದ ನಂತರ ಅದೇ ದಾರಿಯಲ್ಲಿ ಒಬ್ಬ ರೈತ ಬರ್ತಾನೆ. ಆ ರೈತ ದನವನ್ನು ನೋಡ್ತಾನೆ. ದನವನ್ನು ನೋಡಿ ತುಂಬಾ ಬೇಸರ ಆಗ್ತದೆ, ಅಯ್ಯೋ ದನ ಕೆಸರಲ್ಲಿ ಒದ್ದಾಡ್ತಾ ಉಂಟಲ್ಲ, ಅದನ್ನ ಹೇಗಾದ್ರೂ ರಕ್ಷಣೆ ಮಾಡುವ ಅಂತೇಳಿ ಆ ರೈತ ಆ ದನವನ್ನು ಹೇಗಾದ್ರೂ ಕೆಸರಿನಿಂದ ಮೇಲಕ್ಕೆ ಎತ್ತುತ್ತಾನೆ. ಎತ್ತಿ ಮೇಲಕ್ಕೆ ತಂದ ಕೂಡಲೇ ಅದಕ್ಕೆ ತುಂಬಾ ಖುಷಿ ಆಗ್ತದೆ. ದನ ಕುಣಿದು ಹಾರಿ ಓಡಿ ಹೋಗ್ತದೆ. ಹಾಗೆ ಈ ರೈತ ಅದೇ ದಾರಿಯಲ್ಲಿ ಮುಂದೆ ನಡ್ಕೊಂಡು ಬರ್ತಾ ಇರ್ಬೇಕಿದ್ರೆ ಕಾಲು ಜಾರಿ ಕೆಳಕ್ಕೆ ಬೀಳ್ತಾನೆ. ಕೆಳಕ್ಕೆ ಬಿದ್ದ ಕೂಡಲೇ ಅವನ ಮೈಕೈಯೆಲ್ಲ ಗಾಯ ಆಗ್ತದೆ, ರಕ್ತ ಸುರಿಲಿಕ್ಕೆ ಶುರುವಾಗ್ತದೆ ಮೈಕೈಯಲ್ಲಿ. ಹಾಗೆ ಈ ಎರಡು ಘಟನೆ ನೋಡಿ ನನಗೆ ಅನಿಸಿತು, ಯಾಕೆ ಹೀಗೆ? ಕಳ್ಳ ಮೆಟ್ಟಿಕೊಂಡು ದನವನ್ನು ದಾಟಿ ಹೋದವನಿಗೆ ಚಿನ್ನದ ನಾಣ್ಯ ಸಿಕ್ತು. ಈ ರೈತ ಉಪಕಾರ ಮಾಡಿದ, ಇವನು ಮುಂದೆ ಬಂದು ಇವನು ಜಾರಿ ಬಿದ್ದು ಮೈಕೈಯೆಲ್ಲ ನೋವಾಯ್ತು, ಗಾಯ ಆಯ್ತು, ನೋವು ಅನುಭವಿಸೋ ಹಾಗೆ ಆಯ್ತಲ್ವಾ, ಯಾಕೆ ಹೀಗೆ ಅಂತೇಳಿ ಈಶ್ವರನಲ್ಲಿ ಕೇಳ್ತಾರೆ ನಾರದ ಮಹರ್ಷಿಗಳು. ಅವಾಗ ಈಶ್ವರ ಹೇಳ್ತಾರೆ, ನೀನು ನೋಡಿದ ಘಟನೆಯಲ್ಲಿ ಕಾರಣ ಇದೆ. ಏನಂದ್ರೆ ಈ ದನವನ್ನು ಮೆಟ್ಟಿ ದಾಟಿ ಬಂದಂತಹ ಕಳ್ಳನಿಗೆ ಹಿಂದಿನ ಜನ್ಮದ ಕರ್ಮದ ಫಲದಲ್ಲಿ ಅವನಿಗೆ ಚಿನ್ನದ ಭಂಡಾರ ಸಿಗುವಂತದ್ದು ಯೋಗ ಇದಿತ್ತು. ಈ ಜನ್ಮಕ್ಕೆ ಅವನ ಹಿಂದಿನ ಒಂದು ಕರ್ಮದ ಫಲದಲ್ಲಿ ಈ ಜನ್ಮಕ್ಕೆ ಅವನಿಗೆ ಚಿನ್ನದ ಭಂಡಾರ ಸಿಗುವಂತದ್ದು ಯೋಗ ಇದಿತ್ತು. ಆದ್ರೆ ಅವ ಮಾಡಿದಂತಹ ಈ ಕೆಟ್ಟ ಒಂದು ಕರ್ಮದಲ್ಲಿ, ಕೆಟ್ಟ ಕೆಲಸದಿಂದ ಆ ದನವನ್ನು ಮೆಟ್ಟಿ ದಾಟಿ ಬಂದದಕ್ಕಾಗಿ ಅವನಿಗೆ ಆ ಚಿನ್ನದ ಭಂಡಾರದ ಬದಲು 1-2 ಚಿನ್ನದ ನಾಣ್ಯಗಳನ್ನು ಪಡ್ಕೊಂಡು ಸಂತೋಷ ಪಡುವ ಹಾಗೆ ಹಾಗಾಯ್ತು. ಈಗ ಮತ್ತೊಂದು ಘಟನೆ ಹೇಳಿದೆ. ಯಾರು? ರೈತ ಆ ದನವನ್ನು ರಕ್ಷಣೆ ಮಾಡಿಕೊಂಡು ಮುಂದಕ್ಕೆ ಬಂದ ಅಂತ, ಆದ್ರೆ ಅವನಿಗೆ ನೋವು ಅನುಭವಿಸಿದಂತೇಳಿ. ಈ ರೈತನ ಒಂದು ಕರ್ಮದ ಫಲದಲ್ಲಿ ಅವನು ಸಾವು ಅನುಭವಿಸುವಂತದ್ದು, ಅವಘಡದಿಂದ ಸಾವು ಸಂಭವಿಸುವಂತದ್ದು ಇದಿತ್ತು ರೈತರಿಗೆ. ಅಂದ್ರೆ ಸಾವು ಸಹಜವಾಗಿ ಸಹಜ ಎಲ್ಲರಿಗೂ, ಇವತ್ತೆಲ್ಲ ಮನುಷ್ಯ ನಾಳೆ ಸಾಯುವಂತದ್ದು. ಆದ್ರೆ ಅವಘಡದಿಂದ ಅಲ್ಪಾವಿಷಯಾಗಿ ಸಾಯುವಂತದ್ದು ಬೇರೆ,
ದೀರ್ಘಾಯುಷ್ಯವಾಗಿ ಪೂರ್ಣ ಆಯಸ್ಸು ಪೂರ್ಣಗೊಳಿಸಿ ಸಾಯುವಂತದ್ದು ಬೇರೆಯಾಗಿರ್ತದೆ. ಈ ಒಂದು ರೈತನ ಒಂದು ಕರ್ಮದ ಫಲದಲ್ಲಿ ಅವನಿಗೆ ಸಾವು ಅವಘಡದಲ್ಲಿ ಸಂಭವಿಸುವಂತಹ ಸಾವು ಇದ್ದಿದ್ದು. ಈ ಸಾವು ಎಂಬುದು ಇವನು ಮಾಡಿದಂತಹ ಪುಣ್ಯದ ಕರ್ಮದಲ್ಲಿ ಅದು ತಪ್ಪಿ ಅವನಿಗೆ ಅಲ್ಪ ಸ್ವಲ್ಪ ನೋವಾಗಿ ಆ ಕರ್ಮದ ಫಲವನ್ನು ಅನುಭವಿಸುವಾಗೆ ಆಯಿತು. ಅವನ ಸಾವು ಮುಂದಕ್ಕೆ ಹೋಗುವಾಗೆ ಹಾಗಾಯಿತು. ಹಾಗೆ ಈ ಕಾರಣ ಇಷ್ಟೇ, ನಾವು ಮಾಡುವಂತಹ ಪುಣ್ಯದ ಕರ್ಮದ ಫಲಗಳು ಇವತ್ತಲ್ಲ ನಾಳೆ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ನಮ್ಮ ಜೊತೆಯಾಗಿ ಇರ್ತದೆ ಅನ್ನುವಂಥದ್ದು ನೀತಿ. ಹಾಗಾಗಿ ಯೋಗ ಮಾಡುವವರು ನಮ್ಮ ಆರೋಗ್ಯ ಮಾತ್ರ ಅಲ್ಲ, ನಮ್ಮ ಜೀವನವನ್ನು ಸುಧಾರಿಸಿಕೊಂಡು ಪುಣ್ಯದ ಕರ್ಮದ ಫಲವನ್ನು ನಾವು ಅನುಭವಿಸಿಕೊಂಡು ಬರುವ ಅನ್ನುವಂಥದ್ದು ನೀತಿಯಾಗಿದೆ. ಧನ್ಯವಾದಗಳು. ನನಗೆ ಇಷ್ಟು ಹೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಕ್ಕಾಗಿ ಎಲ್ಲರಿಗೂ ಧನ್ಯವಾದ. ಮೇಡಮ್ ಅವರ ಕಥೆ ಎನ್ನುವುದು ನಮಗೆಲ್ಲರಿಗೂ ಆಪ್ಯಾಯಮಾನ, ಸಂತೋಷದಾಯಕ. ಅತ್ಯುತ್ಕಟೈ ಪುಣ್ಯ ಪಾಪೈ ಇಹೈವ ಫಲಮಶ್ನುತೆ ಎನ್ನುವಂತಹ ಪದ್ಮ ಪುರಾಣದ ಕಥೆಯನ್ನ ನಮ್ಮೊಂದಿಗೆ ವಿಸ್ತರಿಸುತ್ತಾ ಉತ್ತಮವಾಗಿ ಆಶೀರ್ವದಿಸಿದ ಮೇಡಮ್ ಅವರುಗಳಿಗೂ ಕೂಡ ನಾವು ಶಿರಸಾಷ್ಟಾಂಗ ಪ್ರಣಾಮದೊಂದಿಗೆ ಭಕ್ತಿಪೂರ್ವಕ ನಮನಗಳನ್ನ ಅರ್ಪಿಸಿಕೊಡ್ತಾ ಇದ್ದೇವೆ. ಇದೀಗ ಅತಿಥಿ ವರ್ಯರಾದ ಇನ್ನೊಬ್ಬ ಮಹನೀಯರು ನಮ್ಮೊಂದಿಗಿದ್ದಾರೆ. ಶ್ರೀ ಸುಧಾಕರ್ ಶೆಟ್ಟಿ ಇವರು. ಇವರಿಗೆ ಗಿಡವನ್ನ ನೀಡಿ ಗೌರವಿಸಬೇಕು ಎನ್ನುವುದಾಗಿ ಸುಮಾ ಮೇಡಮ್ ಇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸ್ಮರಣಿಕೆಯನ್ನ ಆಶಾ ಮೇಡಮ್ ಇವರು ಮುಂದೆ ಬಂದು ಅವರಿಗೆ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀಯುತ ಸುಧಾಕರ್ ಶೆಟ್ಟಿ ತಂತ್ರಾಡಿ ಇವರು ತಮ್ಮ ಅನಿಸಿಕೆಯನ್ನ ನಮ್ಮೊಂದಿಗೆ ಹಂಚಿಕೊಂಡು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ಲೀಸ್ ಸರ್. ವೇದಿಕೆ ಮೇಲಿರುವ ವೇದ ಗುರುಗಳೇ ಹಾಗೂ ನೆರೆದಿರುವ ಯೋಗ ಬಂಧುಗಳೇ, ಯೋಗ ಗುರುಗಳ ಬಗ್ಗೆ ಹೇಳಬೇಕಿದ್ರೆ ನಿಸ್ವಾರ್ಥೆಯಿಂದ ಉತ್ತಮ ಯೋಗವನ್ನು ಬ್ರಹ್ಮಾವದಲ್ಲಿ ಕಲಿಸಿಕೊಡ್ತಾ ಇರುವಂತಹ ಯೋಗ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನ ಅರ್ಪಿಸ್ತೇನೆ. ಯೋಗ ಇಂಗ್ಲಿಷಲ್ಲಿ ಒಂದು ವರ್ಡ್ ಇದೆ, ಯೋಗ ಈಸ್ ಯುನಿಸನ್ ಆಫ್ ಬಾಡಿ ಅಂಡ್ ಮೈಂಡ್ ಅಂತ. ದೇಹದ ಮತ್ತು ಮಾನಸಿಕ ಒಕ್ಕೂಡುವಿಕೆಯೇ ಯೋಗ. ಅದು ಮತ್ತೊಂದು ಹೇಳ್ತಾರೆ, ಯೋಗ ಮನಸ್ಸು ಮತ್ತು ದೇಹ ಇದೇನು ಡಿಫರೆನ್ಸ್. ನನಗೊಮ್ಮೆ ಮೊದಲೊಮ್ಮೆ ಯೋಗ ಕ್ಲಾಸಿಗೆ ಹೋದಾಗ ಈ ಗುರುಗಳು ಹೇಳಿದ ಈ ಮಾತಿಗೆ ಮನಸ್ಸು ಮತ್ತೆ ಯೋಗ ಬೇರೆ ಬೇರೆ ಇದೆ ಅಂತೇಳಿ, ಖಂಡಿತ ಬೇರೆ ಬೇರೆ ಇದೆ. ಅದು ಅತಿ ಸುಲಭವಾದ ಅತಿ ಪವರ್ಫುಲ್ ದಾರಿ ಇಟ್ ಈಸ್ ಯೋಗ. ಅದು ದೈಹಿಕ ಎಂಟೈರ್ ಬಾಡಿ ಮತ್ತೆ ಮೈಂಡ್ ಬೇಕಾಗ ಆರೋಗ್ಯವನ್ನು ಪೂರೈಸಲಿಕ್ಕೆ ಅತ್ಯಂತ ಉತ್ತಮ ಮಾರ್ಗ ಅಂತ ಹೇಳೋದ್ರಿಗೆ ಸಂಶಯವೇ ಇಲ್ಲ. ನೀವೆಲ್ಲ ಯೋಗ ಬಂಧುಗಳು, ಯೋಗದ ಬಗ್ಗೆ ನಿಮಗೆ ಗೊತ್ತಿದೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಇರುವುದರಿಂದ ನೀವು ಸಹ ಅದರಲ್ಲಿ ನಿಪುಣರಾಗ್ತಾ ಇದ್ದೀರಿ. ಅದರ ಲಾಭ ಅದು ಅಲ್ಲದೆ ಎಲ್ಲವಕ್ಕಿಂತ ಮಿಗಿಲಾಗಿ ಇಲ್ಲಿ ಬ್ರಹ್ಮಾವರದಲ್ಲಿ ಯೋಗ ಗುರುಗಳು ನಿಸ್ವಾರ್ಥತೆಯಿಂದ ಉತ್ತಮ ಯೋಗವನ್ನು ತನ್ನ ಶಿಷ್ಯರಿಗೆ ಕಲಿಸಿಕೊಡ್ತಾ ಇರುವುದು ರಿಯಲಿ ಅಪ್ರಿಷಿಯೇಬಲ್.
ಆವಾಗ ನಮ್ಮ ರೋಟರಿ ಪ್ರೆಸಿಡೆಂಟ್ ಹೇಳಿದಾಗೆ ರೋಟರಿ ಭವನವನ್ನು ಈ ಯೋಗ ಕ್ಲಾಸಿಗೆ ಕೃಷ್ಣ ಯೋಗ ಸೆಂಟರ್ನವರಿಗೆ ಕೊಡ್ತಾ ಇರುವುದು ಅದೇನು ಅವ್ರಿಗೆ ಥ್ಯಾಂಕ್ಸ್ ಅಲ್ಲ, ಇಟ್ ಈಸ್ ಅನ್ ಅಪರ್ಚುನಿಟಿ. ಅದು ರೋಟರಿ ಅವರಿಗೆ ಒಂದು ಅಪರ್ಚುನಿಟಿ ಟು ಸರ್ವ್ ಯೋಗ ಮತ್ತು ಯೋಗ ಸಂಬಂಧಿತ ತನ್ನ ಯೋಗ ಬಂಧುಗಳನ್ನ. ಹಾಗೆ ನೀವೆಲ್ಲ ಅದರ ಬಗ್ಗೆ ತಿಳಿದವರೇ ಆದ್ರಿಂದ ಮತ್ತೆ ಭಾಷಣಗಳು ತುಂಬಾ ಉದ್ದ ಬಂದಿದ್ರಿಂದ ನನ್ನ ಮಾತನ್ನು ಇಷ್ಟಕ್ಕೆ ಮುಗಿಸ್ತೇನೆ. ಥ್ಯಾಂಕ್ ಯು. Physically and mentally, balance is very important in our life. If we have lost balance, everything is lost. ಎನ್ನುವಂತಹ ಉತ್ತಮವಾದ ವಾಕ್ಯವನ್ನ ತಮ್ಮ ಅಮೃತವಾಣಿಯಲ್ಲಿ ಸಿಂಪಡಿಸಿದ್ದಾರೆ, ನಮಗೆಲ್ಲರಿಗೂ ಗುಣಪಡಿಸಿದ್ದಾರೆ. ಶ್ರೀಯುತ ಸುಧಾಕರ್ ಶೆಟ್ಟಿ ಅವರಿಗೆ ನಾವು ಧನ್ಯವಾದವನ್ನ ಅರ್ಪಿಸಿಕೊಂಡಿದ್ದೇವೆ. ಇದೀಗ ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮ, ನಮಗೆಲ್ಲರಿಗೂ ಸಂತೋಷದಾಯಕವಾದ ಕ್ಷಣ, ಆದ್ರೆ ನಮ್ಮ ಗುರುಗಳಿಗೆ ಬೇಸರದಾಯಕವಾದಂತಹ ಕ್ಷಣ. ಯಾಕೆಂದ್ರೆ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಕಾರ್ಯಕ್ರಮ ಇಷ್ಟೇ, ನಮ್ಮ ಗುರು ದಂಪತಿಗಳಿಗೆ ಸಮ್ಮಾನವನ್ನ ಮಾಡುವಂತಹ ಕಾರ್ಯಕ್ರಮ. ನಾವು ಕಳೆದ ವರ್ಷ ಬಾಯಿ ತುಂಬಾ ಬಯಸ್ಕೊಂಡಿದ್ದೇವೆ. ಯಾಕೆ ಇದನ್ನ ಮಾಡ್ತೀರಿ, ನಾವು ಉಚಿತವಾಗಿ ಹೇಳಿಕೊಡ್ತಾ ಇದ್ದೇವೆ, ಇದೆಲ್ಲ ಬೇಡ ನಿಮ್ಗೆ ಎಷ್ಟು ಸರಿ ಹೇಳ್ಬೇಕು. ಮೇಡಮ್ ಅಂತೂ ನಾವೇ ಇದ್ದದ್ರಿಂದ ಇದಿಷ್ಟು ಹೇಳ್ತಾ ಇದ್ದೇನೆ, ಯಾಕಂದ್ರೆ ಈಗ ಹೊರಗಿನವರು ಶ್ರೀಯುತ ಸುಧಾಕರ್ ಶೆಟ್ಟರು ಮಾತ್ರ ತುಂಬಾ ಬಯಸ್ಕೊಂಡಿದ್ದೇವೆ, ನಾವು ಪ್ರತಿನಿತ್ಯ ಬಯಸ್ಕೊಂಡಿದ್ದೇವೆ. ಯಾಕೆ ಸನ್ಮಾನ ಬೇಡ ಬೇಡ ಅಂತ ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ವಾ? ನೇರವಾಗಿ ಬೈದಿದ್ದಾರೆ. ಆದರೂ ಅವರ ಬೈಗಳನ್ನ ನಾವು ಅವರ ಆಶೀರ್ವಾದ ಎನ್ನುವುದಾಗಿ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಅವರನ್ನ ಸನ್ಮಾನಿಸಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಸಂಜೆಯ ಬ್ಯಾಚಿನವರು ತುಂಬಾ ಮುತುವರ್ಜಿಯನ್ನು ವಹಿಸಿ ಈ ಕಾರ್ಯಕ್ರಮವನ್ನ ಇದೀಗ ನಡೆಸಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ಸಂಜೆಯ ಬ್ಯಾಚಿನವರಿಗೆ ನಾನು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇನೆ. ಎದುರಿಗೆ ಇಟ್ಟಂತಹ ಆಸನದಲ್ಲಿ ನಮ್ಮ ಯೋಗ ದಂಪತಿಗಳು ಉಪಸ್ಥಿತರಾಗಬೇಕಂತ ಕೇಳಿಕೊಡ್ತಾ ಇದ್ದೇನೆ. ಇದು ಕೊನೆಯ ಕ್ಷಣದಲ್ಲಿ ತೀರ್ಮಾನ ಆಗಿದ್ರಿಂದ ಯಾರ್ಯಾರು ಏನನ್ನು ಕೊಡೋದು ಅನ್ನೋದು ಇಷ್ಟೊತ್ತಿನವರೆಗೂ ನನ್ನ ಗಮನಕ್ಕೆ ಬಾರಬೇಕಿದ್ರಿಂದ ಎಲ್ಲರೂ ಸೇರಿ ಎಲ್ಲವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರ ಹೇಳಬಲ್ಲೆ, ಒಬ್ಬೊಬ್ಬರ ಹೆಸರನ್ನ ನಾನಿಲ್ಲಿ ಉಲ್ಲೇಖಿಸುವುದಿಲ್ಲ. ನಮ್ಮ ಜೀವನ ಸಾರ್ಥಕವಾಗಲಿ ಎನ್ನುವುದಾಗಿ ಪುಷ್ಪಾರ್ಚನೆಯನ್ನ ಗೈತಾ ಇದ್ದಾರೆ. ಹಾಗೆ ಪಾಡು ಬೆಚ್ಚಗಿರಲಿ ಅಂತ ಇಬ್ಬರಿಗೂ ಒಟ್ಟಾಗಿ ಶಾಲನ್ನ ಹೊದಿಸ್ತಾ ಇದ್ದಾರೆ. ಏಕೀಕೃತವಾದ ಬದುಕು ಜೀವನಕ್ಕೆ ಪೂರಕ ಎನ್ನುತ್ತಾ ಸಿಹಿ ಸಿಹಿ ಬಾಳಲ್ಲಿ ಬೆಳಗಲಿ ಎನ್ನುವುದಾಗಿ ಫಲ ತಾಂಬೂಲವನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಹಾಗೆಯೇ ಕಿರು ಕಾಣಿಕೆಯ ಗೌರವವನ್ನು ಅವರಿಗೆ ಅರ್ಪಿಸ್ತಾ ಇದ್ದಾರೆ. ನಾನು ಮೊದಲೇ ಅಂದಂತೆ ಕಳೆದ ವರ್ಷ ಬೆಳಗಿನ ಬ್ಯಾಚ್ನವರು ಬಯಸಿಕೊಂಡಿದ್ದೇವೆ, ಈ ವರ್ಷ ಸಂಜೆಯ ಬ್ಯಾಚ್ನವರು ಬಯಸಿಕೊಳ್ಳಿ ಎನ್ನುವುದಾಗಿ ಇನ್ನೊಮ್ಮೆ ಹೇಳ್ತಾ ತಮ್ಮ ಆಶೀರ್ವಾದವನ್ನು ಬೇಡ್ಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮ ಇನ್ನೂ ಇದೆ. ಎಲ್ಲರೂ ಕೂಡ ನಮ್ಮ ಯೋಗ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಯೋಗ ವಿದ್ಯಾರ್ಥಿಗಳು ಬೆಳಗಿನ ಮತ್ತು ಸಂಜೆಯ ಬ್ಯಾಚ್ನವರೆಲ್ಲರೂ ಕೂಡ ಒಂದು ಛಾಯಾ
ಚಿತ್ರಗ್ರಹಣಕ್ಕಾಗಿ ಎಲ್ಲರೂ ಸೇರಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.